196 ದೇಶದಲ್ಲಿರುವ ಕನ್ನಡಿಗರನ್ನ ಒಂದಾಗಿಸುವುದೇ ನಮ್ ರೇಡಿಯೋ. ನೀವ್ ಕೇಳ್ತಾ ಇದ್ದೀರಾ ಕೆನಡಾ ಡೈರೀಸ್ ವಿತ್ RJ ಪ್ರಶಾಂತ್. ಕೆನಡಾ ಡೈರೀಸ್ ನ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಸೆಗ್ಮೆಂಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು RJ ಪ್ರಶಾಂತ್. ನಿಮಗೀಗಾಗ್ಲೇ ಹೇಳಿದ್ದೆ, ಇವತ್ತಿನ ಇಂಟರ್ವ್ಯೂ ಒಂದು ವಿಶೇಷ ವ್ಯಕ್ತಿಯ ಜೊತೆಗಿದೆ. ಯಾಕೆಂದ್ರೆ ನಾನು ಇದುವರೆಗೂ ಕರ್ಕೊಂಡು ಬರ್ತಾ ಇದ್ದಿದ್ದು ಕನ್ನಡದಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಇದೆ, ಕನ್ನಡದ ಬಗ್ಗೆ ಏನ್ ಕೆಲಸ ಮಾಡಿದ್ದಾರೆ ಅಂತ. ಇವರು ಕೂಡ ಕನ್ನಡಿಗರು. ಕನ್ನಡದ ಜೊತೆಗೆ ಗ್ಲೋಬಲ್ ಲೆವೆಲ್ ನಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ನಿಂತ್ಕೊಳ್ಳುವಂತ ಒಂದು ಸಾಧನೆ ಇವ್ರದ್ದಾಗಿದೆ. PhD ಮಾಡಿದ್ದಾರೆ, ಡಾಕ್ಟರೇಟ್ ಪಡೆದುಕೊಂಡಿದ್ದಾರೆ. ಜೊತೆಗೆ ಡೇಟಾ ಮತ್ತೆ ಅನಾಲಿಟಿಕ್ಸ್ ಅನ್ನು ಕಾಂಪ್ಲೆಕ್ಸ್ ಸಬ್ಜೆಕ್ಟ್, ಬಹಳ ಸಂಕೀರ್ಣವಾದ ಸಬ್ಜೆಕ್ಟ್ ಅನ್ನ ಜನರಿಗೆ ಮತ್ತು ಆರ್ಗನೈಸೇಷನ್ಸ್ ಗಳಿಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಸ್ಬಿಟ್ಟು ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ಪ್ರಾಫಿಟ್ ಮಾಡಬಹುದು ಅಥವಾ ಮನುಷ್ಯರಾದ್ರೆ ಹೇಗೆ ಉತ್ತಮವಾಗಬಹುದು, ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅದು. ಅದನ್ನ ಕೇಳೋದಕ್ಕೆ ನಾವು ಇವತ್ತು ಪ್ರಶಾಂತ್ ಸೌತೆಕಲ್ ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ನಮ್ ಜೊತೆಗೆ ಪ್ರಶಾಂತ್ ಅವರಿದ್ದಾರೆ. ಅವರನ್ನ ಮಾತಾಡಿಸ್ತಾ ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಹೋಗೋಣ. ಈ ಕಾರ್ಯಕ್ರಮಕ್ಕೆ ನಾನೀಗ ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ರಶಾಂತ್ ಅವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಥ್ಯಾಂಕ್ಸ್ ಪ್ರಶಾಂತ್, ಥ್ಯಾಂಕ್ಸ್ ಈ ಪ್ರೋಗ್ರಾಮ್ ಅಲ್ಲಿ ಕರೆದಿದ್ದಕ್ಕೆ. ಸೊ ವಿಲ್ಲಿಂಗ್ ಟು ಶೇರ್ ಮೈ ಡೀಟೇಲ್ಸ್ ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಡಿಸ್ಕಷನ್. ಓಕೆ, ಇದು ಎರಡ್ ರೀತಿ ಇಂಟ್ರೆಸ್ಟಿಂಗ್. ಒಂದು, ನಿಮ್ಮನ್ನ ಮಾತಾಡ್ಸೋದು ಇಂಟ್ರೆಸ್ಟಿಂಗ್ ಆದ್ರೆ, ಇವತ್ತು ನಮ್ಮ ಕೇಳುಗರಿಗೆ ಇಬ್ರು ಪ್ರಶಾಂತ್ ಇದ್ದಾರೆ. ನಾಟ್ ಟು ವರಿ, ಅವರಿಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಯಾರು ಬಹಳ ಬುದ್ಧಿವಂತಿಕೆ ಅಂತ ಮಾತಾಡ್ತಿದ್ದಾರೆ, ಯಾರು ಪೆದ್ದಾಗಿ ಮಾತಾಡ್ತಿದ್ದಾರೆ ಅಂತ. ಹಾಗಾಗಿ ಅಂತ ಏನು ಕಾಂಪ್ಲೆಕ್ಸ್ ಬರೋದಿಲ್ಲ ಕೇಳುಗರಿಗೆ. ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತೀವಿ. ಪ್ರಶಾಂತ್, ಬಹಳ ಇಂಟ್ರೆಸ್ಟಿಂಗ್ ಅಥವಾ ಒಂದು ನನಗೆ ಕ್ಯೂರಿಯಾಸಿಟಿ ಇರೋದು, ಯಾವಾಗ್ಲೂ ನನಗೆ ಈ ಡೇಟಾ ಅನಾಲಿಟಿಕ್ಸ್ ಇದು ತಲೆಬುಡ ಏನು ಗೊತ್ತಿಲ್ಲ. ಆ ವಿಷಯ ಕೇಳಿದ ತಕ್ಷಣ ಏನತ್ತೆ, ಅಯ್ಯೋ ಏನಪ್ಪಾ ಇದು ಮ್ಯಾಥಮೆಟಿಕ್ಸ್ ಇರ್ಬೋದಾ, ಫಿಸಿಕ್ಸ್ ಇರ್ಬೋದಾ, ಯಾಕೆಂದ್ರೆ ಆ ಸಬ್ಜೆಕ್ಟ್ಸ್ ಗಳಲ್ಲಿ ಬಹಳ ಕಡಿಮೆ ಮಾರ್ಕ್ಸ್ ತಗೊಂಡ್ ಬಂದಿರೋದ್ರಿಂದ ಅದ್ ಕೇಳಿದ ತಕ್ಷಣ ಒಂದು ಹೆದರಿಕೆ ಆಗುತ್ತೆ. ಅದ್ರ ಜೊತೆಗೆ ನೀವು ಆಟ ಆಡ್ಕೊಂಡು, ಇನ್ಫ್ಯಾಕ್ಟ್ ಆಟ ಆಡ್ಕೊಂಡೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಅದನ್ನ ಬಹಳ ಈಸಿಯಾಗಿ ತಗೊಂಡೋಗಿ ಅದನ್ನ ಎಲ್ಲರಿಗೂ ತಲುಪಿಸ್ತಾ ಇದ್ದೀರಾ. ಏನಿದು ಅಂದ್ರೆ ಡೇಟಾ ಮತ್ತೆ ಅನಾಲಿಟಿಕ್ಸ್ ಅಂದ್ರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿ, ಏನದು ಅಂತ ಹೇಳಿ. ಓಕೆ, ಸೊ ಈಗ ಪ್ರಪಂಚದಲ್ಲಿ ಯಾವ ಕಂಪನಿ ನೀವು ತಗೊಂಡ್ರು ಈಗ ಅವರು ಡೇಟಾ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರದ್ದು ಬಿಸ್ನೆಸ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪರ್ಚೇಸಿಂಗ್ ಆಕ್ಟಿವಿಟೀಸ್ ಅಲ್ಲಿ ಅವರು ಡೇಟಾ ಕ್ಯಾಪ್ಚರ್ ಮಾಡ್ತಾರೆ. ಈಗ ಒಂದೇನಾದ್ರು ಐಟಮ್ ಪ್ರೊಡ್ಯೂಸ್ ಮಾಡಿ ಅದನ್ನ ಮಾರ್ಬೇಕಾದ್ರೂ ಡೇಟಾ ಕ್ಯಾಪ್ಚರ್ ಮಾಡ್ತಾರೆ. ಕಂಪನೀಸ್ ಅಲ್ಲಿ ಎಂಪ್ಲಾಯೀಸ್ ಇದಾರೆ, ಅವ್ರಿಗೆ ಸಂಬಳ ಕೊಡ್ಬೇಕಾದ್ರೆ ದೇ ವಿಲ್ ಬಿ ಕ್ಯಾಪ್ಚರಿಂಗ್ ದ ಡೇಟಾ ಆಫ್ ದರ್ ಸ್ಯಾಲರಿ. ಡೇಟಾ ಅಂದ್ರೆ ನಂಬರ್ಸ್ ಗಳ ಅಥವಾ ಜನರ ಹೆಸರುಗಳ ಏನು ಡೇಟಾ? ಸೊ ಡೇಟಾ ಅಂದ್ರೆ ಇಟ್ ಕುಡ್ ಬಿ ಎನಿಥಿಂಗ್, ಏನಾದ್ರೂ ಇರ್ಬೋದು. ಎನಿ ಆಕ್ಟಿವಿಟೀಸ್ ವೇರ್ ದ ಇನ್ಫಾರ್ಮೇಶನ್ ಇಸ್ ಕ್ಯಾಪ್ಚರ್ಡ್ ಆಸ್ ಅನ್ ಎವಿಡೆನ್ಸ್, ಅದನ್ನ ಡೇಟಾ ಅಂತ ಕರೀತಾರೆ. ಸೊ ಇಟ್ ಕುಡ್ ಬಿ ರೆಕಾರ್ಡ್, ಲೈಕ್ ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸಿಂಗ್ ಆಕ್ಟಿವಿಟಿ ಅಲ್ಲಿ ಅವ್ರ ಸೇಲ್ಸ್ ಆಕ್ಟಿವಿಟಿ ಅಲ್ಲಿ ಇದೊಂದು ಐಟಮ್ ಎಷ್ಟು ಪ್ರೈಸ್, ದಟ್ ಕುಡ್ ಬಿ ಡೇಟಾ. ಫಾರ್ ಎಕ್ಸಾಂಪಲ್, ಈಗ ಕಸ್ಟಮರ್ ಹೆಸರು ಮತ್ತೆ ಅಡ್ರೆಸ್, ಇಟ್ಸ್ ನಾಟ್ ಎ ನಂಬರ್ ಬಟ್ ಅದು ಟೆಕ್ಸ್ಟ್, ಅದು ಕೂಡ ಡೇಟಾ. ಫಾರ್ ಎಕ್ಸಾಂಪಲ್ ಅನ್ ಎಂಪ್ಲಾಯ್ ಫೋಟೋ, ಅದು ಕೂಡ ಡೇಟಾ. ಸೊ ಡೇಟಾ ಅಂದ್ರೆ ನಂಬರ್ಸ್ ಕೂಡ ಆಗಿರ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ಜಸ್ಟ್ ನಂಬರ್ಸ್, ಇಟ್ ಕುಡ್ ಬಿ ಎನಿ ರೆಕಾರ್ಡ್ ಆಫ್ ಅನ್ ಆಕ್ಟಿವಿಟಿ. ಸೊ ಅದನ್ನ ನಾವು ಡೇಟಾ ಅಂತ ಕರಿತೀವಿ. ಸೊ ಅದೇ ಈಗ ಕಂಪನೀಸ್ ಅಲ್ಲಿ ನೀವು ನೋಡಿದ್ರು, ಆರ್ ಇವನ್ ಅವರ್ ಇಂಡಿವಿಜುವಲ್ ಲೆವೆಲ್, ಸ್ಕೂಲ್ ಲೆವೆಲ್ ಅಲ್ಲಿ, ಇಂಡಿವಿಜುವಲ್ ಲೆವೆಲ್ ಅಲ್ಲಿ, ಬಿಸ್ನೆಸ್, ನಾನ್ ಪ್ರಾಫಿಟ್, ಸೋ ಆನ್ ಅಂಡ್ ಸೋ ಫೋರ್ತ್ ನೋಡಿದ್ರೆ, ಈಗ ಎಲ್ಲ ಆರ್ಗನೈಸೇಷನ್ಸ್ ಈಗ ಡೇಟಾ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಪರ್ಚೇಸಿಂಗ್ ಆಕ್ಟಿವಿಟಿ ಆಗ್ಬೋದು, ಸೇಲ್ಸ್ ಆಕ್ಟಿವಿಟಿ ಆಗ್ಬೋದು, ಸಂಬಳದ ಆಕ್ಟಿವಿಟಿ, ಸ್ಯಾಲರಿ ಆಕ್ಟಿವಿಟೀಸ್, ಕಾಂಟ್ರಾಕ್ಟ್ಸ್, ಆ ತರ. ಸೊ ಆ ಆಕ್ಟಿವಿಟೀಸ್ ನೆಲ್ಲ ಕ್ಯಾಪ್ಚರ್ ಮಾಡಿ ಈಗ ಜಾಸ್ತಿ ಡೇಟಾ ಎಲ್ಲ ಕಂಪನೀಸ್ ಅಲ್ಲಿ ಇರುತ್ತೆ. ಸೊ ದಟ್ ಡೇಟಾ ಮತ್ತೆ ಅನಲೈಸ್ ಮಾಡಿ ಏನು ಪ್ಯಾಟರ್ನ್ ಇದೆ ಆ ಡೇಟಾದಲ್ಲಿ ನೋಡ್ಬಿಟ್ಟು, ಸೊ ಯು ಕ್ಯಾನ್ ಕಂಪನೀಸ್ ಟೇಕಿಂಗ್ ಆಕ್ಷನ್ಸ್ ಮತ್ತೆ ಡಿಸಿಷನ್ಸ್ ಎಲ್ಲ ತಗೊಳ್ತಾ ಇದಾರೆ. ಸೊ ದಟ್ ದೇ ಕ್ಯಾನ್ ಬಿಕಮ್ ಬೆಟರ್ ಬಿಸ್ನೆಸ್. ಓಕೆ, ನಾರ್ಮಲ್ ಆಗಿ ಹೇಳ್ತಿರ್ತಾರೆ, ನೀವು ಇಮೇಲ್ ಅಡ್ರೆಸ್ ನೆಲ್ಲ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಹಾಕ್ತೀರಾ, ಆ ಡೇಟಾಗಳನ್ನ ಸೇಲ್ ಮಾಡ್ತಾರೆ ಅಂತ. ಅದೇನ ಡೇಟಾ ಅಂದ್ರೆ? ಈಗ ನಮ್ಮ ಇಮೇಲ್ ಅಡ್ರೆಸ್ ಕಲೆಕ್ಟ್ ಮಾಡೋದು ಕೂಡ ಒಂದು ಡೇಟಾನ? ಹೌದು, ಇಮೇಲ್ ಅಡ್ರೆಸ್ ಕೂಡ ಡೇಟಾ. ಸೊ ಅದನ್ನು ಈಗ ಫಾರ್ ಎಕ್ಸಾಂಪಲ್, ಈಗ ಸಮ್ ಕಂಪನಿ ನಿಮ್ಮ ಇಮೇಲ್ ಅಡ್ರೆಸ್ ತಗೊಂಡು ಯಾರಿಗಾದ್ರು ಮಾಡ್ತಾ ಇದ್ರೆ, ಅಫ್ಕೋರ್ಸ್ ದರ್ ಇಸ್ ಸಮ್ ಪ್ರೈವಸಿ ಮತ್ತೆ ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ಇದೆ, ಅದೆಲ್ಲ ಸಪರೇಟ್ ವಿಷಯ ಅದು. ಬಟ್ ಅದು ಕೂಡ ಬೇಸಿಕಲಿ ಡೇಟಾ. ಸೊ some companies are monetizing that information, and ಆ ತರ ತುಂಬಾ ಕಂಪನೀಸ್ ಇದೆ which are all like multi-million-dollar companies which are taking my data ಮತ್ತೆ ನಿಮ್ ಡೇಟಾ ಎಲ್ಲ ತಗೊಂಡು they are monetizing. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಅಂಗಡಿಗೆ ಹೋಗ್ಬಿಟ್ಟು ಸೇ ವಾಲ್ಮಾರ್ಟ್ ಆರ್ ಸೂಪರ್ ಸ್ಟೋರ್ ಗೆ, ಯಾವ ಸೂಪರ್ ಸ್ಟೋರ್ ಹೋದ್ರು most of the data that is captured on what you buy and what you are buying is potentially sold. ನಾಟ್ ನಿಮ್ ಹೆಸರು ಪ್ರಶಾಂತ್ ಇದು ತಗೊಂಡ್ರು ಅಂತ ಅಂತದಲ್ಲ, ಬಟ್ ದೇ ವಿಲ್ ಅಗ್ರಿಗೇಟ್ ಇಟ್ ಅಂಡ್ ದೇ ವಿಲ್ ಸೆಲ್.
ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಫಾರ್ ಎಕ್ಸಾಂಪಲ್ ಜಯನಗರ್ ಏರಿಯಾದಲ್ಲಿ ಈ ದಿನ ಇಷ್ಟು ಫಾರ್ ಎಕ್ಸಾಂಪಲ್ ಇಷ್ಟು ಪಿಜ್ಜಾ ಸೇಲ್ ಆಯ್ತು ಅಂತದ್ ಇನ್ಫಾರ್ಮೇಶನ್ ಎಲ್ಲ ದೇ ವಿಲ್ ಅಗ್ರಿಗೇಟ್ ಇಟ್ ಅಂಡ್ ಸೆಲ್. ಸೊ ಅಂತದೆಲ್ಲ ಸೊ ಈಗ ಎಷ್ಟೊಂದು ಕಂಪನೀಸ್ ದೇ ಹ್ಯಾವ್ ಬಿಕಮ್ ಡೇಟಾ ಕಂಪನೀಸ್. ಆತರ ನೋಡಿದ್ರೆ ಇವತ್ತು ಎಲ್ಲಾ ಕಂಪನೀಸ್ ಸಮ್ ಅಮೌಂಟ್ ಆಫ್ ಡೇಟಾ ಈಸ್ ಬಿಂಗ್ ಯೂಸ್ಡ್ ಇನ್ ಎವ್ರಿ ಆರ್ಗನೈಸೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಅವ್ರು ಕೂಡ ಈಗ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡೇಟಾ ನೋಡ್ಬಿಟ್ಟೆ ಟ್ರೀಟ್ಮೆಂಟ್ ಕೊಡೋದು. ನಿಮ್ಗೆ ಹೆಲ್ತ್ ರಿಪೋರ್ಟ್ ಅಲ್ಲಿ ಏನಿದೆ, ಬ್ಲಡ್ ಪ್ರೆಷರ್ ಏನು, ಶುಗರ್ ಲೆವೆಲ್ಸ್ ಎಲ್ಲ ಏನು ಅಂತ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋದು. ಈಗ ನೀವು ಬ್ಯಾಂಕ್ ಹೋಗ್ತೀರಾ, ಬ್ಯಾಂಕ್ ಹೋಗಿ ನಿಮ್ದು ಲೋನ್ ಅಪ್ಲಿಕೇಶನ್ ಬೇಕು, ಮನೆಗೆ ನೀವು ಲೋನ್ ತಗೊಳ್ಬೇಕು. ಅವ್ರು ಏನ್ ಮಾಡ್ತಾರೆ, ಅವ್ರು ಕೂಡ ಡೇಟಾ ನೋಡ್ಬಿಟ್ಟೆ ಡಿಸಿಷನ್ ಮಾಡ್ತಾರೆ ನಿಮ್ಗೆ ಲೋನ್ ಕೊಡ್ಬೋದಾ ಇಲ್ವಾ ಅಂತ. ಯಾವ ಡೇಟಾ ನೋಡ್ತಾರೆ, ನಿಮ್ ಸಂಬಳ ಡೇಟಾ ನೋಡ್ತಾರೆ, ನಿಮ್ ಹತ್ರ ಏನ್ ಅಸೆಟ್ ಇದೆ, ಯಾರು ಗ್ಯಾರಂಟಿ ಆಗಿ ನಿಂತ್ಕೊಳ್ತಾ ಇದಾರೆ, ಅವ್ರ ಹತ್ರ ಏನ್ ಅಸೆಟ್ ಇದೆ ಅಂತದೆಲ್ಲ ನೋಡ್ಬಿಟ್ಟು ದೇ ಮೇಕ್ ಎ ಡಿಸಿಷನ್. ಇವ್ರಿಗೆ 25 ಲಕ್ಷ ಲೋನ್ ಕೊಡ್ಬೋದಾ ಆ ತರ. ಸೊ ಈಗ ಸ್ಕೂಲ್ ಫಾರ್ ಎಕ್ಸಾಂಪಲ್ ನೀವು ಅಡ್ಮಿಷನ್ ತಗೊಳ್ಬೇಕು, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ PUC ಆದ್ಮೇಲೆ ಇಂಜಿನಿಯರಿಂಗ್ ಹೋಗ್ತೀರಾ, ಇಂಜಿನಿಯರಿಂಗ್ ಹೇಗೆ ಡಿಸಿಷನ್ ಮಾಡ್ತಾರೆ, ಅವ್ರು ಕೂಡ ಮಾರ್ಕ್ಸ್ ನೋಡ್ಬಿಟ್ಟೆ ವಿಚ್ ಇಸ್ ಅ ಡೇಟಾ ದೇ ಮೇಕ್ ಎ ಡಿಸಿಷನ್. ಸೊ ಎಲ್ಲಾ ಕಡೆ ನೀವು ನೋಡಿದ್ರು ಈಗ ಡೇಟಾ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಇಟ್ಸ್ ನಾಟ್ ಜಸ್ಟ್ ಬಿಸ್ನೆಸ್. ಎಲ್ಲಾ ಕಡೆ ದೇರ್ ಇಸ್ ಡೇಟಾ ದಟ್ ಇಸ್ ಯೂಸ್ಡ್ ಡಿಸಿಷನ್ ಮಾಡಕ್ಕೆ ಅಂಡ್ ಟು ಮೇಕ್ ಅಂಡ್ ಟು ಇಂಪ್ರೂವ್ ಬೇಸಿಕಲಿ. ಓಕೆ ನಿಮ್ ಜೊತೆ ಎರಡು ಟರ್ಮ್ಸ್ ನನಗೆ ಕೊಲಾಬರೇಟ್ ಆಗುತ್ತೆ. ಒಂದು ಡೇಟಾ ಮತ್ತೆ ಅನಲಿಟಿಕ್ಸ್. ಈಗ ಡೇಟಾ ಬಗ್ಗೆ ಹೇಳಿದ್ರೆ ಅನಲಿಟಿಕ್ಸ್ ಅಂದ್ರೆ ಏನು? ಓಕೆ, ಡೇಟಾ ಅಂದ್ರೆ ಫಾರ್ ಎಕ್ಸಾಂಪಲ್ ಆಲ್ ದ ರೆಕಾರ್ಡ್ಸ್ ದಟ್ ಇಸ್ ಬಿನ್ ಕ್ಯಾಪ್ಚರ್ಡ್. ಅನಾಲಿಟಿಕ್ಸ್ ಅಂದ್ರೆ ಆ ಡೇಟಾ ಅದನ್ನ ಕ್ಯಾಪ್ಚರ್ ಮಾಡಿರೋದ್ರಿಂದ ಏನು ಇನ್ಫಾರ್ಮೇಶನ್ ಸಿಗುತ್ತೆ, ಏನು ಪ್ಯಾಟರ್ನ್ ಸಿಗುತ್ತೆ, ಅದನ್ನು ನಾವು ಇನ್ಸೈಟ್ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ಎಸ್ ದಟ್ ಪ್ರಾಸೆಸ್ ಆಫ್ ಡಿರೈವಿಂಗ್ ದಟ್ ಇನ್ಸೈಟ್ ಇಸ್ ಕಾಲ್ಡ್ ಎಸ್ ಅನಾಲಿಟಿಕ್ಸ್. ಫಾರ್ ಎಕ್ಸಾಂಪಲ್ ಈಗ ಲೆಟ್ಸ್ ಸೇ ದಟ್ ನಿಮ್ಮ ಪ್ರತಿ ತಿಂಗಳು ದೇರ್ ಇಸ್ ಸ್ಪೆಂಡ್ ದಟ್ ಇಸ್ ಹ್ಯಾಪನಿಂಗ್, ಲೈಕ್ ಸಮ್ ಇನ್ಶೂರೆನ್ಸ್ ಗೆ ದುಡ್ಡು ಹೋಗುತ್ತೆ, ಸಮ್ ಪೆಟ್ರೋಲ್ ದುಡ್ಡು ಹೋಗುತ್ತೆ, ಮನೆ ಬಾಡಿಗೆ ದುಡ್ಡು ಹೋಗುತ್ತೆ, ಆ ತರದೆಲ್ಲ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್, ಲೆಟ್ಸ್ ಸೇ 1 ವರ್ಷ 2022 ಅಲ್ಲಿ ನೀವು ಪ್ರತಿದಿನ ಎಷ್ಟೊಂದು ಸ್ಪೆಂಡ್ ಆಕ್ಟಿವಿಟೀಸ್ ಆರ್ ಹ್ಯಾಪನಿಂಗ್. ಸೊ ಅದ್ರ ನೋಡ್ಬಿಟ್ಟು ಓಕೆ 365 ದಿನದಲ್ಲಿ ಏನೆಲ್ಲ ನಾನು ಸ್ಪೆಂಡ್ ಮಾಡಿದ್ದೀನಿ ಅದನ್ನ ನೋಡ್ಬಿಟ್ಟು ನಾನು ಪ್ಯಾಟರ್ನ್ಸ್ ನೋಡಿದ್ರೆ ಓಕೆ ಈ ವರ್ಷ ಲಾಸ್ಟ್ ಇಯರ್ ನನ್ನ ಸಂಬಳ 10 ಲಕ್ಷ ಆಯ್ತು. 10 ಲಕ್ಷದಲ್ಲಿ ಎಲ್ಲಿ 10 ಲಕ್ಷ ದುಡ್ಡು ಹೋಯ್ತು? ಓಕೆ, ಮನೆ ಬಾಡಿಗೆಗೆ 4 ಲಕ್ಷ ಮನೆ ಬಾಡಿಗೆಗೆ ಹೋಯ್ತು, ಅವ್ರ ಮನೆ ಮಾರ್ಟ್ಗೇಜ್ಗೆ. ಮತ್ತೆ ಉಳಿದಿದಲ್ಲಿ ದುಡ್ಡು ಹೋಯ್ತು. ಅದು ಸೇವಿಂಗ್ಸ್ ಅಲ್ಲಿ ಒಂದ್ ಸ್ವಲ್ಪ ನಾನು PPF ಅಲ್ಲಿ ಹಾಕಿದೀನಿ, ಅಲ್ಲಿ ಹಾಕಿದೀನಿ, ಶೇರ್ಸ್ ತಗೊಂಡೆ, ಅದ್ರಲ್ಲಿ 2 ಲಕ್ಷ ಹೋಯ್ತು. ದೆನ್ ಆ ತರ ಎಲ್ಲ ನೀವು ಅನಲೈಸ್ ಮಾಡಿ ನೋಡಿದ್ರೆ ಓಕೆ ಯು ಸಿ ದಟ್ ಓಕೆ ನಾನು ಈ ವರ್ಷ 10 ಲಕ್ಷ ಸಂಬಳ ಬಂದ್ರು ಬಟ್ ನನ್ನ ಸೇವಿಂಗ್ಸ್ ನೋಡ ತುಂಬಾ ಕಮ್ಮಿ ಆಗಿದೆ. ಜಸ್ಟ್ 25,000 ನಾನು ಸೇವ್ ಮಾಡಿದ್ದೀನಿ. ಸೊ ಏನ್ ಮಾಡ್ಬೋದು ನಾನು ಈಗ ಟು ಇಂಪ್ರೂವ್ ದ ಸೇವಿಂಗ್ ಫಾರ್ ಎಕ್ಸಾಂಪಲ್, ಆರ್ ಎಲ್ಸ್ ಇಟ್ ಕುಡ್ ಬಿ ಅದರ್ ವೇ ಅರೌಂಡ್. ಯುವರ್ ಕ್ವಶನ್ ಮೈಟ್ ಬಿ ಅಬೌಟ್ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಾನು ಲೈಫ್ ಎಂಜಾಯ್ ಮಾಡ್ತಾ ಇಲ್ಲ, ನಾನು ವೆಕೇಶನ್ಸ್ ತಗೊಳ್ತಾ ಇಲ್ಲ ಅಂತ. ಸೊ ಯುವರ್ ಕ್ವಶನ್ಸ್ ಕ್ಯಾನ್ ಆಲ್ಸೋ ಚೇಂಜ್. ಸಮ್ ಪೀಪಲ್ ವಾಂಟ್ ಟು ಸೇವ್, ಸಮ್ ಪೀಪಲ್ ವಾಂಟ್ ಟು ಎಂಜಾಯ್ ಲೈಫ್, ಆ ತರ ಎಲ್ಲ. ಸೊ ಅನಾಲಿಟಿಕ್ಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಅನಾಲಿಟಿಕ್ಸ್ ಇಸ್ ಕ್ವಶನ್ಸ್. ನಿಮ್ದು ಏನು ನಿಮ್ದು ಉದ್ದೇಶ ಅದು ವೆರಿ ಇಂಪಾರ್ಟೆಂಟ್. ಈಗ ಬಿಸ್ನೆಸ್ ಅಲ್ಲಾಗ್ಲಿ ಲೈಫ್ ಅಲ್ಲಾಗ್ಲಿ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ವೆರಿ ಇಂಪಾರ್ಟೆಂಟ್. ಸೊ ಇಫ್ ಯು ಆರ್ ಏಬಲ್ ಟು ಮ್ಯಾನೇಜ್ ದಟ್ ದೆನ್ ಯು ಆರ್ ಏಬಲ್ ಟು ಗೆಟ್ ಗುಡ್ ಇನ್ಸೈಟ್ಸ್ ಅಂಡ್ ಅಪ್ರೋಪ್ರಿಯೇಟ್ಲಿ ಯು ಕ್ಯಾನ್ ಬಿ ಬೆಟರ್ ಆಸ್ ಎ ಪರ್ಸನ್, ಆಸ್ ಎ ಬಿಸ್ನೆಸ್, ವಾಟ್ ಎವರ್ ಇಟ್ ಇಸ್. ಡೇಟಾ ಮತ್ತೆ ಅನಲಿಟಿಕ್ಸ್ ಎರಡು ತಿಳ್ಕೊಂಡಿರ್ತೀರಾ. ಇದೆರಡನ್ನು ಉಪಯೋಗಿಸ್ಕೊಂಡು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡಬಹುದು ಅಥವಾ ಯಾವ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಕೊಳ್ಬಹುದು ಅಂತ ಯೋಚನೆ ಯಾವಾಗ ಬಂತು? ಅದೇ ನಾನು ಈ ಕಂಪನಿ ಶುರು ಮಾಡಿದ್ದು 2012 ಅಲ್ಲಿ. ಕೆಲವರಿಗೆಲ್ಲ ಒಂದು ಐಡಿಯಾ ಇದೆ, ಕಂಪನಿ ಶುರು ಮಾಡಿದ್ರೆ ಏನೋ ದೊಡ್ಡ ಐಡಿಯಾ ಇದೆ ಇವ್ರ ಹತ್ರ, ಫೇಸ್ಬುಕ್ ತರ ಕಂಪನಿ ಶುರು ಮಾಡ್ತಾರೆ, ಅವ್ರ ಅಮೆಝಾನ್ ತರ ಒಂದು ಕಂಪನಿ ಶುರು ಮಾಡ್ತಾರೆ ಅಂತ. ಬಟ್ ನಿಜ ಹೇಳ್ಬೇಕು ಅಂತಿದ್ರೆ ನಂಗೆ ಅಂತದ ಐಡಿಯಾಸ್ ಎಲ್ಲ ಏನಿರ್ಲಿಲ್ಲ. ನಂದು ಬೇಸಿಕಲಿ ಇಟ್ ವಾಸ್ ಎ ಸಿಂಪಲ್ ಥಿಂಗ್. ನಂದು ಲೈಫ್ ಪರ್ಪಸ್ ಬೇಸಿಕಲಿ ಆರ್ ನನ್ನ ಕೆರಿಯರ್ ಗೋಲ್ಸ್ ಬೇಸಿಕಲಿ ನಾನು 4F ಅಂತ ಕರಿತೀನಿ, ವಿಚ್ ಇಸ್ ಬೇಸಿಕಲಿ ಫ್ಲೆಕ್ಸಿಬಿಲಿಟಿ. ನಂಗೆ ವಿಚ್ ಇಸ್ ದ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಒಂದ್ ಸ್ವಲ್ಪ ಅದು ಕಷ್ಟ ಆಗುತ್ತೆ ಈಗ, ಬಿಕಾಸ್ ಅಲ್ಲಿ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಯು ಹ್ಯಾವ್ ಟು ಫಾಲೋ ಯುವರ್ ಮ್ಯಾನೇಜರ್ಸ್ ಡೈರೆಕ್ಷನ್, ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಫಾಲೋ ಮಾಡ್ಬೇಕಾಗುತ್ತೆ. ಸೊ ನಂಗೆ ಅದು ಫ್ಲೆಕ್ಸಿಬಿಲಿಟಿ ಬೇಕು. ಅಂಡ್ ಗೋಸ್ ಟು ಫ್ಲೆಕ್ಸಿಬಿಲಿಟಿ ಫ್ರೀಡಮ್, ಲೈಕ್ ಏನ್ ಮಾಡ್ಬೇಕು ಅಂತ. ಕೆಲಸದಿ ಕಂಪನಿಯಲ್ಲಿ ಮ್ಯಾನೇಜರ್ ಹೇಳ್ತಾರೆ ಇದು ಮಾಡು ಅಂತ, ಸೊ ನಿಮ್ಗೆ ಬೇರೆ ಐಡಿಯಾ ಇರ್ಬೋದು, ಸೊ ಈ ತರ ಮಾಡ್ಬೋದು ಅಂತ. ಬಟ್ ಮ್ಯಾನೇಜರ್ ನ ಕೆಲಸದಿ ಕ್ವಶನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಂಗೆ ಫ್ರೀಡಮ್ ಕೂಡ ಬೇಕಿತ್ತು. ಸೊ ದಟ್ಸ್ ನಂಬರ್ 2. ಮತ್ತೆ ಜನರಲಿ ವಾಟ್ ಐ ಹ್ಯಾವ್ ಸೀನ್ ಇಸ್ ಇವನ್ ಇನ್ ಮೈ ಕೇಸ್ ಇಸ್, ಈಗ ನಿಮ್ಗೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಫಿನಾನ್ಷಿಯಲಿ ಆಲ್ಸೋ ಯು ಗೆಟ್ ಗುಡ್ ಮನಿ ಇಫ್ ಥಿಂಗ್ಸ್ ಗೋ ವೆಲ್. Only if things go well. So I want that financial independence where I want to leverage my skills. ಯಾಕಂದ್ರೆ ನನ್ನ ಹತ್ರ ಕೆಲವು ಸ್ಕಿಲ್ಸ್ ಎಲ್ಲ ಇತ್ತು. The market wanted that skill, so I thought that I could become financially more independent. And lastly, fun. For example, just enjoy your time, so that when you are an entrepreneur, you meet lot of very smart people during the journey. ಎಷ್ಟೊಂದು ಜನಕ್ಕೆ ಐಡಿಯಾಸ್ ಇರುತ್ತೆ, they are driven, they are hard working and humble and ಆ ತರ ಎಲ್ಲ. So overall the
the journey is also fun. So ನಂಗೇನ್ ದೊಡ್ಡ ಐಡಿಯಾಸ್ ಏನಿರ್ಲಿಲ್ಲ ಅಮೆಝಾನ್ ತರ ಕಂಪನಿ ಶುರು ಮಾಡ್ಬೇಕು ಅವ್ರ ಫೇಸ್ಬುಕ್ ತರ ಅಂತ. ಸೊ ಬೇಸಿಕಲಿ ಐ ವಾಂಟೆಡ್ ಟು ಹ್ಯಾವ್ ಗುಡ್ ಟೈಮ್. ಓಕೆ, ಇಂಟ್ರೆಸ್ಟಿಂಗ್. ಅದು ಎಸ್ಪೆಷಲಿ ಆ 4Fs ಬಗ್ಗೆ ಹೇಳಿದ್ದು, ಫ್ಲೆಕ್ಸಿಬಿಲಿಟಿ, ಫ್ರೀಡಮ್, ಫೈನಾನ್ಸ್, ಫನ್. ಇಟ್ಸ್ ಎಲ್ಲರೂ ಬಯಸುವಂತದ್ದು ಅದು. ಸೊ ಎಲ್ಲರಿಗೂ ಅದ್ ಬೇಕೇ ನಮ್ಮ ಲೈಫ್ ಅಲ್ಲಿ ಅಂತ ಕೇಳ್ಕೊಳ್ಳೋ ಅಂತದೆ. ನಿಮಗೆ ಗೊತ್ತಿರುವಂತ ಒಂದು ಸಬ್ಜೆಕ್ಟ್ ಅಲ್ಲಿ, ಫೀಲ್ಡ್ ಅಲ್ಲಿ ಅದನ್ನ ಎನ್ಹಾನ್ಸ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಬಿಸ್ನೆಸ್ ತಗೊಂಡ್ ಬಂದ್ರಿ. ಡೇಟಾ ಅಂಡ್ ಅನಾಲಿಟಿಕ್ಸ್ ಬಗ್ಗೆ ಇದು ನಿಮ್ಗೆ ಕಾಲೇಜ್ ಲೈಫ್ ಇಂದಾನೇ ಗೊತ್ತಿತ್ತಾ ಅಥವಾ ಆಮೇಲೆ ಇಂಟ್ರೆಸ್ಟ್ ಶುರುವಾಗಿದ್ದ? ಸೊ ಪ್ರಶಾಂತ್, ಆ ಪ್ರಶ್ನೆ ಆನ್ಸರ್ ಮಾಡೋ ಮುಂಚೆ ನಾನು ಒಂದ್ ವಿಷಯ ಹೇಳ್ಬೇಕು ಅಂತಿದ್ದೀನಿ ರಿಲೇಟೆಡ್ ಟು ದಟ್ 4Fs. ಒನ್ ಆಫ್ ದ ಥಿಂಗ್ಸ್, ಇದು ನಾವು ಕ್ಯಾನಡಾದಲ್ಲಿ ಇರೋದ್ರಿಂದ, ಸೊ ವಿಚ್ ಐ ಆಮ್ ಫಾರ್ಚುನೇಟ್ ಟು ಡೂ ದಿಸ್ ಇಸ್ ಟೂ ಬಿಗ್ಗೆಸ್ಟ್ ಎಕ್ಸ್ಪೆನ್ಸಸ್ ಇನ್ ಎ ಪರ್ಸನ್ಸ್ ಲೈಫ್ ಇಸ್ ನನ್ನ ಲೆಕ್ಕದಲ್ಲಿ ಇಸ್ ಹೆಲ್ತ್ ಕೇರ್ ಮತ್ತೆ ಮಕ್ಕಳ ಎಜುಕೇಶನ್. ಸೊ ನಾನು ಚಿಕ್ಕವನಿರ್ಬೇಕು, ನಾನು ಬೆಳಿಬೇಕಾದ್ರೆ ನಾನು ನೋಡ್ತಾ ಇದ್ದೆ ನಮ್ಮ ಅಪ್ಪ ಅಮ್ಮ ಮೋಸ್ಟ್ ಆಫ್ ದೇರ್ ಸೇವಿಂಗ್ಸ್ ಅಂಡ್ ದೇರ್ ಸ್ಟ್ರಾಟಜೀಸ್ ವೇರ್ ಟುವರ್ಡ್ಸ್ ನಮ್ಮ ಎಜುಕೇಶನ್ ಅಲ್ಲಿ ಮಕ್ಕಳಿಗೆ ಹೇಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೋದು ಅಂತ. ಬಟ್ ಫಾರ್ಚುನೇಟ್ಲಿ ಇನ್ ಕ್ಯಾನಡಾ these two expenses are kind of taken care by the government. So adrinda iga the two biggest expenses of a person's life is taken care, so that gives you an option to pursue 4Fs. Okay, yeah, that's right. ಹೌದು, ಕೆನಡಾದಲ್ಲಿ ನೀವು ಹೇಳಿದಂಗೆ ಅದೇ ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಎಲ್ಲರಿಗೂ ಇಂಪಾರ್ಟೆಂಟ್. ಮತ್ತೆ ಇಂಡಿಯಾ ಅಂತ ಕಂಟ್ರಿಗಳಲ್ಲಿ ನೋಡಿದಾಗ ಅದು ಎಕ್ಸ್ಪೆನ್ಸಿವ್ ಅನ್ಸುತ್ತೆ ನಮಗೆ. ಇಲ್ಲಿ ಬಂದಾಗ ಅದು ಇಟ್ಸ್ ಆಲ್ಮೋಸ್ಟ್ ಲೈಕ್ ಫ್ರೀ ಅಪ್ ಟು 12th ತನಕ ಎಜುಕೇಶನ್ ಫ್ರೀ. ಹೆಲ್ತ್ ಸೆಕ್ಟರ್ ಅಲ್ಲೂ ಗವರ್ಮೆಂಟ್ ಎಲ್ಲ ನೋಡ್ಕೊಳ್ಳುತ್ತೆ. ಸೊ ದಟ್ ವೇ ಇಟ್ ಇಸ್ ಗುಡ್. ಓಕೆ, ನಿಮ್ ಜೊತೆ ನಿಮ್ಮ ಸ್ಕೂಲಿಂಗ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ 2 ಸುಂದರ ಗೀತೆಗಳನ್ನ ಕೇಳಿಸಿ ಮತ್ತೆ ನಿಮ್ ಜೊತೆಗೆ ಮಾತು ಮುಂದುವರಿಸ್ತೀನಿ. ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ, ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. America, Africa or Australia, no matter where you live, stay connected to Karnataka only with Nam Radio. ನೀವ್ ಕೇಳ್ತಾ ಇದ್ದೀರಾ Kannada Diaries with RJ Prashanth. ಕೆನಡಾ ಡೈರೀಸ್ ನ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಸೆಗ್ಮೆಂಟ್ ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು RJ ಪ್ರಶಾಂತ್. ನಾವು ಪ್ರಶಾಂತ್ ಸೌತೆಕಾಯಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಪ್ರಶಾಂತ್ ಅಂತ ಕರಿತೀನಿ, ಬಹಳ ಹೆಮ್ಮೆ ಅನ್ಸುತ್ತೆ. ಡೇಟಾ ಮತ್ತೆ ಅನಾಲಿಟಿಕ್ಸ್ ಬಗ್ಗೆ ಅವರು ವಿವರವಾಗಿ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಇನ್ನಷ್ಟು ಕೇಳೋಣ. ಪ್ರಶಾಂತ್, ಡೇಟಾ ಅನಾಲಿಟಿಕ್ಸ್ ಬಗ್ಗೆ ಸ್ವಲ್ಪ ಹೇಳಿದ್ರಿ, ಅದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಈ ಒಂದು ಇಂಟ್ರೆಸ್ಟ್ ನಿಮಗೆ ಬಹಳ ಚಿಕ್ಕ ವಯಸ್ಸಿಂದಾನೇ ಬಂತ, ಕಾಲೇಜಲ್ಲಿ ಬಂತ? ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ಥ್ಯಾಂಕ್ಸ್ ಪ್ರಶಾಂತ್. ನಾನು ಹುಟ್ಟಿದ್ದು ಮಂಗಳೂರು ಹತ್ರ ಪುತ್ತೂರ್ ಅನ್ನೋ ಊರಲ್ಲಿ. ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ, ಸ್ಕೂಲಿಂಗ್ ಎಲ್ಲ ಬೆಂಗಳೂರಲ್ಲಿ ಮಾಡಿದ್ದು. ಮಿಡ್ಲ್ ಸ್ಕೂಲ್ ಸೆಂಟ್ ಜೋಸೆಫ್ಸ್ ಸ್ಕೂಲ್ ಅಲ್ಲಿ, ಕಂಠೀರವ ಸ್ಟೇಡಿಯಂ ಎದುರುಗಡೆ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಮಿಡ್ಲ್ ಸ್ಕೂಲ್ ಅಂತ ಸ್ಕೂಲ್ ಇದೆ. ಮತ್ತೆ ನಮ್ಮ ಅಪ್ಪನಿಗೆ ಅವ್ರು BSNL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಯ್ತು. ಸೊ ನಾವು ಮೈಸೂರಿಗೆ ಹೋಗಿ ನಾನು ಅಲ್ಲಿ ಮರಿಮಲ ಸ್ಕೂಲ್ ಅಲ್ಲಿ ಹೈಸ್ಕೂಲ್ ಮತ್ತೆ PUC ಅಲ್ಲಿ ಮಾಡಿದೆ. ದೆನ್ ಮತ್ತೆ PUC ಆದ್ಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ NI ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದ್ಮೇಲೆ ಸೊ 2 ವರ್ಷ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿ ಬೆಂಗಳೂರಲ್ಲಿ ಕೆಲಸ ಮಾಡಿ, ದೆನ್ ಅವಾಗ 98 ಅಲ್ಲಿ ಎಲ್ಲರೂ IT ಮೇಲೆ ಮಾತಾಡ್ತಾ ಇದ್ರು. ಸೊ ಕಿರ್ಲೋಸ್ಕರ್ ಬಿಟ್ಟು ನಾನು MTech ಇನ್ ಕಂಪ್ಯೂಟರ್ ಸೈನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಸೇರಿದೆ. 1999 ಅಲ್ಲಿ ಸೇರ್ಬಿಟ್ಟು 2000 ಅಲ್ಲಿ ಕಂಪ್ಲೀಟ್ ಆಯ್ತು. ಬಟ್ ಇನ್ 2000 ನಮ್ಮ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ MTech ಪ್ರೋಗ್ರಾಮ್ ಅಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅಂತ ಒಂದು ಆಕ್ಟಿವಿಟಿ ಅಲ್ಲಿ ವೇರ್ ಕಂಪನೀಸ್ ಕಮ್ ಅಂಡ್ ಸೆಲೆಕ್ಟ್ ದ ಸ್ಟೂಡೆಂಟ್ಸ್. ಅಲ್ಲಿ ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಅನ್ನೋ ಕಂಪನಿ ವಿಚ್ ಇಸ್ ಅಮೆರಿಕನ್ ಕಂಪನಿ, ದೊಡ್ಡ ಮಲ್ಟಿನ್ಯಾಷನಲ್ ಅದು. ಅವರು ಕ್ಯಾಂಪಸ್ ಬಂದು ನನ್ನ ಸೆಲೆಕ್ಟ್ ಮಾಡಿದ್ರು ಫಾರ್ ದೇರ್ ಆಫೀಸ್ ಇನ್ ಬೆಲ್ಜಿಯಂ, ಬ್ರಸಲ್ಸ್ ಅಲ್ಲಿ. ಬ್ರಸಲ್ಸ್ ಅಂತ ಊರದು. ಸೊ ಅವಾಗ ನಂದು ದಟ್ ವಾಸ್ ಅಲ್ಲಿ ತನಕ ನಂದು ಮೋಸ್ಟ್ ಆಫ್ ಮೈ activities where or exposure was in Karnataka, like Mysore, Bangalore, Mangalore ಅಲ್ಲೇ. ಅದಕ್ಕಿಂತ ಹೊರಗೆ ಜಾಸ್ತಿ ಎಲ್ಲೂ ಹೋಗಿಲ್ಲ ನಾನು. ಬಟ್ that Belgium ಹೋದ್ಮೇಲೆ ನಂದು that exposure that was a kind of a life changing thing, like the perspectives changed. ಬೇರೆಯವರು ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ ಬೇರೆ ದೇಶದವರೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಈ ಬಿಸ್ನೆಸ್ ಅಲ್ಲಿ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಪ್ರಾಬ್ಲಮ್ ಇದ್ರೆ ಹೇಗೆ ಬೇರೆ ದೇಶದವರು, ಬೇರೆ ಕಲ್ಚರ್ಸ್ ಅವರು ಹೇಗೆ ಸಾಲ್ವ್ ಮಾಡ್ತಾರೆ. ಸೊ all those things was kind of interesting. 3 ವರ್ಷ ಆದ್ಮೇಲೆ into around 2004 for family reasons I had come back to Bangalore. ಮತ್ತೆ ಬಂದ್ಮೇಲೆ then I joined G
ಜನರಲ್ ಎಲೆಕ್ಟ್ರಿಕ್ ಅಂತ, ದಟ್ಸ್ ಆಲ್ಸೋ ಬಿಗ್ ಕಂಪನಿ, ಇಂಟರ್ನ್ಯಾಷನಲ್ ಕಂಪನಿ. ಅಲ್ಲಿ ಅದ್ ಸೇರಿದೆ ಡ್ಯೂರಿಂಗ್ ಜಿ ಸೇರೋ ಮುಂಚೆ ವೆನ್ ಐ ವೆಂಟ್ ಟು ಬೆಲ್ಜಿಯಂ, ಕೆಲವರು ನಮ್ಮ ಮೈಸೂರವರು ಅಲ್ಲಿ ಸಿಕ್ಕಿದ್ರು ನಂಗೆ. ಸೊ ದೇ ವರ್ ಡೂಯಿಂಗ್ ಮೈಸೂರವರು ಬೆಲ್ಜಿಯಂ ಅಲ್ಲಿ ಇದ್ರು. ದೇ ವರ್ ಡೂಯಿಂಗ್ PhD ಸ್ಟೂಡೆಂಟ್, ದೇ ಆರ್ ನಾಟ್ ವರ್ಕಿಂಗ್ ಬಟ್ ದೇ ಆರ್ PhD ಸ್ಟೂಡೆಂಟ್ಸ್ ಅಲ್ಲಿ ಯೂನಿವರ್ಸಿಟಿಯಲ್ಲಿ. ಸೊ ಅವ್ರ ಜೊತೆ ಎಲ್ಲ ಇಂಟರಾಕ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನೀನು ಕೂಡ PhD ಮಾಡ್ಬೋದು ಇಲ್ಲಿ ಯೂನಿವರ್ಸಿಟಿಯಲ್ಲಿ, ಪ್ರೊಫೆಸರ್ಸ್ ನೆಲ್ಲ ಮೀಟ್ ಮಾಡು, ಏನಾದ್ರು ಚಾನ್ಸ್ ಇದ್ರೆ ಇಟ್ ವಿಲ್ ಬಿ ಗುಡ್ ಅಂತ. ಸೊ ಅಲ್ಲಿ ಪ್ರೊಫೆಸರ್ಸ್ ನ ಮೀಟ್ ಆಗಿ, ಸೊ ಅವರೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರು. ಸೊ ನಾನು ಅಲ್ಲಿ PhD ಗೆ ಪಾರ್ಟ್ ಟೈಮ್ ಸ್ಟೂಡೆಂಟ್ ಆಗಿ ಸೇರ್ಕೊಂಡೆ 2001. ಸೊ ಅದು ಸ್ಲೋ ಆಗಿ ಹೋಗ್ತಾ ಇತ್ತು, ಬಟ್ ಕೆಲಸ ಸ್ಟಡೀಸ್ ಎಲ್ಲ ಮಾಡ್ಕೊಳ್ಬೇಕಲ್ಲ. ಸೊ ಇಟ್ ವಾಸ್ ಗೋಯಿಂಗ್ ವೆರಿ ಸ್ಲೋಲಿ, ಬಟ್ ಫಾರ್ ಫ್ಯಾಮಿಲಿ ರೀಸನ್ ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಇಂಡಿಯಾ ಇನ್ 2004. ಮತ್ತೆ ಇಲ್ಲಿ ಜಿ ಕಂಪನಿಗೆ ಸೇರಿದೆ. ಅಲ್ಲಿ ಜಿ ಅಲ್ಲಿ ಅವ್ರದ್ದೊಂದು ಕ್ವಾಲಿಟಿ ಪ್ರೋಗ್ರಾಮ್ ಇತ್ತು ವಿಚ್ ವಾಸ್ ಕಾಲ್ಡ್ ಲೀನ್ ಸಿಕ್ಸ್ ಸಿಗ್ಮಾ. ಅದರಲ್ಲಿ ಬೇಸಿಕಲಿ ದೇ ವರ್ ಯೂಸಿಂಗ್ ಡೇಟಾ ಅಂಡ್ ಫಾರ್ ಹೌ ಟು ಇಂಪ್ರೂವ್ ದ ಬಿಸ್ನೆಸ್, ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡೋದು, ಕಂಪನಿದ ಪರ್ಫಾರ್ಮೆನ್ಸ್ ಹೇಗೆ ಇಂಪ್ರೂವ್ ಮಾಡೋದು ಅಂತೆಲ್ಲ. ಸೊ ನಂಗೆ ಐ ವಾಸ್ ಕೈಂಡ್ ಆಫ್ ವೆರಿ ಇಂಪ್ರೆಸ್, ಬಿಕಾಸ್ ಅಲ್ಲಿ ತನಕ ನಾನು ಎಷ್ಟೊಂದು ಕಂಪನೀಸ್ ಅಲ್ಲಿ ನೋಡಿದ್ದೆ, ದೇ ಆರ್ ಟಾಕಿಂಗ್ ಅಬೌಟ್ ಡೇಟಾ ಅಂಡ್ ಎವ್ರಿಥಿಂಗ್, ಬಟ್ ಸ್ವಲ್ಪ ಕೈಂಡ್ ಆಫ್ ಥಿಯರಿಟಿಕಲ್ ಆಗಿತ್ತು. ಇಲ್ಲಿ ಜಿ ಅಲ್ಲಿ ನೋಡ್ತಾ ಇದೆ, ಇಟ್ ವಾಸ್ ಕೈಂಡ್ ಆಫ್ ಪ್ರಾಕ್ಟಿಕಲ್ ಅಂಡ್ ಮ್ಯಾನೇಜ್ಮೆಂಟ್ ಇಂದ ತುಂಬಾ ಸಪೋರ್ಟ್ ಇತ್ತು ಹಾಗೆಲ್ಲ. ಸೊ ಮತ್ತೆ ನಾನು ಮ್ಯಾನೇಜ್ಮೆಂಟ್ ಹೋಗಿ ಹೇಳಿದೆ, ನಂಗೆ ಇದು ಸಬ್ಜೆಕ್ಟ್ ತುಂಬಾ ಖುಷಿ ಆಗಿದೆ, ಸೊ ನಾನು ಐ ವಾಂಟ್ ಟು ಟೀಚ್ ಅಂತ, ಬಿಕಾಸ್ ನನ್ನ ಲೆಕ್ಕದಲ್ಲಿ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಟು ಬಿ ಇನ್ ಟಚ್ ವಿತ್ ದ ಸಬ್ಜೆಕ್ಟ್. ಸೊ ಅವ್ರು ಹೇಳಿದ್ರು, ಓಕೆ ನಮ್ಗೆ ವಿ ಲೈಕ್ ಮೋರ್, ವಿ ವಾಂಟ್ ಯು ಟು ಟೀಚ್ ಅಂತ ಹೇಳಿ ನಂಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕಳಿಸಿದ್ರು ಟು ಬಿಕಮ್ ಎ ಟ್ರೈನರ್. ಸೊ 2 ವಾರ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡು ದೆನ್ ಐ ಸ್ಟಾರ್ಟೆಡ್ ಟೀಚಿಂಗ್ ಅದರ್ ಪೀಪಲ್ ಅಬೌಟ್ ಹೌ ಟು ಯೂಸ್ ಲೀನ್ ಸಿಕ್ಸ್ ಸಿಗ್ಮಾ. ಬಟ್ ಇಟ್ ವಾಸ್ ಆಲ್ಸೋ ರಿಲೇಟೆಡ್ ಟು ದ PhD which I was doing. So PhD ಅಲ್ಲಿ ಕೂಡ many of the techniques which I was learning to as part of the research was also related to what I was learning in, or what I was teaching in G. So then G ಅಲ್ಲಿ ಕೆಲವು business changes ಎಲ್ಲ ಆಯ್ತು. then G ಬಿಟ್ಟು ನಾನು ಇನ್ನೊಂದು ಜರ್ಮನ್ ಕಂಪನಿ SAP ಅಂತ IT ಕಂಪನಿ ಅದಕ್ಕೆ ಸೇರಿದೆ. ಸೊ ಅಲ್ಲೇ ಅಗೇನ್ PhD ಸ್ಲೋ ಆಗಿ ಹೋಗ್ತಾ ಇತ್ತು, ಜಾಸ್ತಿ ಬಟ್ ಐ ಹ್ಯಾಡ್ ನಾಟ್ ಗಿವನ್ ಅಪ್. ಬಟ್ ಅದ್ರ ಟೈಮ್ಲೈನ್ ಇರೋದಿಲ್ವಾ PhD ಇಷ್ಟು ವರ್ಷದಲ್ಲೇ ಮುಗಿಸ್ಬೇಕು ಅಂತ? ಹೌದೌದು, ಅಲ್ಲಿ PhD ಇರುತ್ತೆ, ಸಾಧಾರಣ 7 years ಅಲ್ಲಿ ಮುಗಿಸ್ಬೇಕು PhD. ಬಟ್ ಇನ್ ಮೈ ಕೇಸ್ ಐ ವಾಸ್ ಟೇಕಿಂಗ್ ಸಮ್ ಅಪ್ರೂವಲ್ಸ್ ಅಂಡ್ ಎಕ್ಸೆಪ್ಷನ್ಸ್ ಅಂಡ್ ಎವ್ರಿಥಿಂಗ್. ಸೊ ಅಲ್ಲಿ ಕೂಡ ದ ಮ್ಯಾನೇಜ್ಮೆಂಟ್ ವಾಸ್ ನಾಟ್ ವೆರಿ ಹ್ಯಾಪಿ ದಟ್ ಐ ವಾಸ್ ಡೂಯಿಂಗ್ ವೆರಿ ಸ್ಲೋಲಿ, ಬಟ್ ಐ ವಾಸ್ ಗಿವಿಂಗ್ ದಮ್ ರೀಸನ್ಸ್ ಯಾಕೆ ಸ್ಲೋ ಆಗ್ಬೇಕು ಅಂತ. ಸೊ ಓಕೆ, ಕಮಿಂಗ್ ಬ್ಯಾಕ್ ಟು SAP. ಸೊ G ಬಿಟ್ಟು SAP ಸೇರಿದೆ. ಸೊ SAP ಅವರು ಇಲ್ಲಿಗೆ ಕೆನಡಾಗೆ ಟ್ರಾನ್ಸ್ಫರ್ ಮಾಡಿದ್ರು ಇನ್ 2009. ಸೊ ದೆನ್ ಐ ವಾಸ್ ಆ ಟೈಮ್ ಅಲ್ಲಿ SAP ಒಂದ್ 2-3 ವರ್ಷ, ಸಾರಿ ಇನ್ 2012 ನಾನು SAP ಬಿಟ್ಟು ನಂದೇ ಕಂಪನಿ ಶುರು ಮಾಡಿದೆ. ಮತ್ತೆ 2014 ಅಲ್ಲಿ ನಾನು PhD ಮುಗಿಸಿದೆ ಫೈನಲಿ. ಓಕೆ, ಅಂದ್ರೆ ನಿಮ್ದು ಜರ್ನಿ ಬಹಳ ವೇರಿಯೇಷನ್ಸ್ ತಗೊಂಡು ಬಂದಿದೆ ಇಲ್ಲಿ ಕೆನಡಾಗ್ ಬಂದಿದೆ. ಇಟ್ ವಾಸ್ ಕೈಂಡ್ ಆಫ್ ಡಿಫಿಕಲ್ಟ್, ಯಾಕಂದ್ರೆ PhD ಇಟ್ ಸೆಲ್ಫ್ ಇಸ್ ಅ ಟಫ್ ಪ್ರೋಗ್ರಾಮ್. ಪ್ಲಸ್ ಈಗ ಕೆಲಸ ಪ್ರೆಷರ್ಸ್ ಎಲ್ಲ, ದೆನ್ ಫ್ಯಾಮಿಲಿ ಪ್ರೆಷರ್. ಸೊ ಬಿಟ್ವೀನ್ ದಟ್ ಟೈಮ್, ಬಿಟ್ವೀನ್ 2001 to 2014 I got married, I had 2 children and all those things. Then transfers from Belgium to India to Canada, all those changes also happened. So it was overall it was an interesting and a tough journey, but I was happy that I was able to focus and complete it. Okay, first ಇಷ್ಟೆಲ್ಲ ಚೇಂಜಸ್ ಮತ್ತೆ ಟ್ವಿಸ್ಟ್ ಗಳ ಮಧ್ಯೆ ಒಂದ್ ಸಣ್ಣ ಟ್ವಿಸ್ಟ್ ಕೊಡೋಣ. ಇಲ್ಲಿ ತನಕ ಬರೀ ಅನಲಿಟಿಕ್ಸ್, ಡೇಟಾ ಮತ್ತೆ PhD ಅದು ಇದು ಅಂತ ಮಾಡ್ಕೊಂಡು ಬಂದವರು ಇಲ್ಲಿಗೆ ಬಂದ ತಕ್ಷಣ ನೀವು ಮತ್ತೆ ಕನ್ನಡ ಸಂಘಕ್ಕೆ ಸೇರ್ಕೊಳ್ತೀರಾ, ಕನ್ನಡ ಸಂಘದಲ್ಲಿ ಒಂದು ಮೇಜರ್ ಪಾರ್ಟಿಸಿಪೇಷನ್ ತಗೊಳ್ತೀರಾ, ಏನ್ ಮಾಡಿದ್ರಿ ಕನ್ನಡ ಸಂಘದಲ್ಲಿ? ಸೊ ಈಗ 2014 ಅಲ್ಲಿ PhD ಮುಗೀತು, ಮತ್ತೆ ನಂಗೆ ಬೋರ್ ಆಯ್ತು, ಈಗ ಏನ್ ಮಾಡೋದು, ಇಷ್ಟು ಟೈಮ್ ಇದಲ್ಲ ಈಗ ಏನ್ ಮಾಡೋದು ಅಂತ. ಅವಾಗ ಅಲ್ಲಿ ನಮ್ಮ ಕ್ಯಾಲ್ಗರಿ ಕನ್ನಡ ಸಂಘದಲ್ಲಿ ಅದು ವಾಲಂಟಿಯರಿಂಗ್ ಜಾಬ್, ಲೈಕ್ ಇಟ್ಸ್ ವೇರ್ ಯು ಬಿಲ್ಡ್ ದ ಕಮ್ಯುನಿಟಿ. ಸೊ ಅವ್ರು ಹೇಳಿದ್ರು, ಪ್ರಶಾಂತ್ ನೀನು ಕನ್ನಡ ಸಂಘದಲ್ಲಿ ಆಕ್ಟಿವ್ ಆಗಿದ್ಯಾ, ಇಲ್ಲಿ ಬಂದು ಹಾಡ್ತೀಯಾ, ಅದು ಇದೆಲ್ಲ ಮಾಡ್ತೀಯಾ, ನೀನೇ ಪ್ರೆಸಿಡೆಂಟ್ ಆಗುತ್ತಾ. ಮತ್ತೆ ನಾನು 2014 ನಲ್ಲಿ ಕನ್ನಡ ಸಂಘದ ಪ್ರೆಸಿಡೆಂಟ್ ಆದೆ. ಸೊ ಇಟ್ಸ್ ದಿಸ್ ಇಸ್ ಕಮ್ಯುನಿಟಿ ಬಿಲ್ಡಿಂಗ್. ಕನ್ನಡದವರು ಎಷ್ಟೊಂದು ಕಡೆಯಿಂದ ಬರ್ತಾರೆ, ನಾಟ್ ಜಸ್ಟ್ ಫ್ರಮ್ ಕರ್ನಾಟಕ, the people who have origins from Karnataka, who move from Dubai, US, Europe, ಅಲ್ಲಿಂದೆಲ್ಲ ಕ್ಯಾಲ್ಗರಿ ಬಂದು ಕೆಲ್ಸಕ್ಕೆ ಬರ್ತಾರೆ. ಸೊ ಅವರಿಗೆಲ್ಲ ಕೈಂಡ್ ಆಫ್ ಕಮ್ಯುನಿಟಿ ಬೇಕು. ಸೊ ಕ್ಯಾಲ್ಗರಿ ಕನ್ನಡ ಸಂಘ ಇಸ್ ಬೇಸಿಕಲಿ ಎ ಕಲ್ಚರಲ್ ಅಸೋಸಿಯೇಷನ್ ಟು ಪ್ರಮೋಟ್ ಕಲ್ಚರ್ ಅಂಡ್ ಲ್ಯಾಂಗ್ವೇಜ್ ಅಷ್ಟೇ, ಇನ್ ಎ ಕೈಂಡ್ ಆಫ್ ಫನ್ ವೇ ಅದನ್ನ ಮಾಡಿ. ಸೊ ಇಟ್ಸ್ ಬೇಸಿಕಲಿ ವರ್ಷಕ್ಕೆ ಅಟ್ಲೀಸ್ಟ್ ಇನ್ 2014 ಯುಗಾದಿ, ಸಂಕ್ರಾಂತಿ, ಗಣೇಶ್ ಚೌತಿ ಮತ್ತೆ ದೀಪಾವಳಿ ರಾಜ್ಯೋತ್ಸವ ಅಂತ ಪ್ರೋಗ್ರಾಮ್, ಮತ್ತೆ ಪಿಕ್ನಿಕ್, ಬ್ಯಾಡ್ಮಿಂಟನ್, ಡ್ರಾಯಿಂಗ್ ಕಾಂಪಿಟೇಷನ್ ಅಂತದೆಲ್ಲ ಮಾಡಿ, ಜಸ್ಟ್ ಟು ಬ್ರಿಂಗ್ ದ ಪೀಪಲ್ ಟುಗೆದರ್, ಕನ್ನಡದವ್ರನ್ನ ಒಟ್ಟಿಗೆ ತಗೊಂಡ್ ಬರೋದು. ಕನ್ನಡ
ಕನ್ನಡ ಸಂಘಗಳು ಬಹಳಷ್ಟು ಬಗ್ಗೆ ಕೇಳ್ತಾ ಇರ್ತೀನಿ. ಅದರಲ್ಲಿ ಕ್ಯಾಲ್ಗರಿ ಕನ್ನಡ ಸಂಘ ಅಂತೂ ಬಹಳ ಆಕ್ಟಿವ್ ಆಗಿರುತ್ತೆ. ಅವಾಗ್ಲಿಂದಾನು ಆಕ್ಟಿವ್ ಆಗಿ ಇವತ್ತಿನ ದಿನ ತನಕನೂ ಬಹಳ ಆಕ್ಟಿವ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಕ್ಯಾಲ್ಗರಿ ಕನ್ನಡ ಸಂಘದ. ಹೌದೌದು. ಸೊ ಅವಾಗ್ಲೂ ಮೊದ್ಲಿಗಿಂದನೂ ಕನ್ನಡ ಸಂಘ ಇಲ್ಲಿ ಕ್ಯಾಲ್ಗರಿಯಲ್ಲಿ ಆಕ್ಟಿವ್ ಇದೆ. ಕರೆಂಟ್ ಸಂಘ ತುಂಬಾ ಆಕ್ಟಿವ್ ಆಗಿದ್ದಾರೆ. ಜನ ಈಗ ತುಂಬಾ ಕನ್ನಡದವರು ಕೂಡ ಜಾಸ್ತಿ ಆಗಿದ್ದಾರೆ. ತುಂಬಾ ಜನ ಬಂದಿದ್ದಾರೆ ಈಗ ಕರ್ನಾಟಕದಿಂದ ಕ್ಯಾಲ್ಗರಿಗೆ. ಸೊ ಓವರ್ ಆಲ್ ಇಟ್ಸ್ ಅ ವೆರಿ ಆಕ್ಟಿವ್ ಅಂಡ್ ವೈಬ್ರೆಂಟ್ ಕಮ್ಯುನಿಟಿ. ಹೌದು. ಆಮೇಲೆ ನಾವು ಇಲ್ಲಿ ಬಂದಾಗ, ಹೊರದೇಶಕ್ಕೆ ಬಂದಾಗ ನಮಗೆ ಇನ್ನೇನ್ ಬೇಕಾಗಿರುತ್ತೆ, ಕನ್ನಡದವ್ರು ಸಿಕ್ಕು ಕನ್ನಡದವ್ರ ಜೊತೆಗೆ ಮಾತಾಡಿ ಅಲ್ಲಿಯ ಹಬ್ಬಗಳನ್ನ ಅಲ್ಲಿಯ ವಿಚಾರಗಳನ್ನ ಇಲ್ಲಿ ಮಾತಾಡ್ಕೊಂಡು ಆಚರಿಸ್ಕೊಂಡಿದ್ರೆ ಅದೇ ಒಂದ್ ಸಂತೋಷ ಅನ್ಸುತ್ತೆ. ಹೌದೌದು ಹೌದು. ಬಹಳ ಖುಷಿ ಆಯ್ತು. ಅಂದ್ರೆ ನಾರ್ಮಲಿ ಏನ್ ಅನ್ಕೊಂತೀವಿ ಅಂದ್ರೆ ನಾವು ಓದ್ತಾ ಇರ್ತಾರಪ್ಪ ಅವರು ತಲೆ ತುಂಬಾ ಬರೀ ಓದ್ತಾ ಇರ್ತಾರೆ, ಕತ್ತೆ ಯಾರನ್ನು ಮಾತಾಡ್ಸಲ್ಲ ಅಂತೇಳಿ. ನೀವು PhD ಮಾಡ್ಕೊಂಡು ಬಹಳಷ್ಟು ತಿಳ್ಕೊಂಡು ಕೂಡ ಜೊತೆಗೆ ಕನ್ನಡದ ಜೊತೆಗೆ ಸಂಬಂಧ ಇಟ್ಕೊಂಡು ಕನ್ನಡಿಗರ ಜೊತೆಗೆ ಒಡನಾಟ ಇಟ್ಕೊಂಡು ಕನ್ನಡ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದೀರ ಅಂದ್ರೆ ಬಹಳ ಖುಷಿ ಅನ್ಸುತ್ತೆ. ಹೌದು. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಪ್ರತಿಯೊಂದು ಊರು ಹೋದ್ರು ಕೂಡ ನಾನು ಬೆಲ್ಜಿಯಂ ಅಲ್ಲಿ ಹೋದ್ರೆ ನಂಗೆ ಫಸ್ಟ್ ಹೋಗ್ಬೇಕಾದ್ರೆ ನಂಗೆ ಸರಿ ಇದು ದೇಶನೇ ಗೊತ್ತಿರ್ಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನಮ್ ಕನ್ನಡದವ್ರು ತುಂಬಾ ಸಿಕ್ಕಿದ್ರು. ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಳಿ ಅಂತೊಂದು ಊರಿಂದೆಲ್ಲ ಬೆಲ್ಜಿಯಂ ಅಲ್ಲಿ ಕನ್ನಡದವ್ರು ಇದ್ರು. ಸೊ ವಿ ಹ್ಯಾಡ್ ಎ ಸ್ಮಾಲ್ ಕನ್ನಡ ಸಂಘ ಬೆಲ್ಜಿಯಂ ಅಲ್ಲಿ ಕೂಡ. ಈಗ ಕ್ಯಾನಡಾದಲ್ಲಿ ತುಂಬಾ ಜನ ಇದ್ದಾರೆ. ಕ್ಯಾಲ್ಗರಿಯಲ್ಲಿ ನನ್ನ ಲೆಕ್ಕದಲ್ಲಿ ಸದಾ ಮೋರ್ ದನ್ 1000 ಕನ್ನಡದವರು ಇದ್ದಾರೆ. ಪ್ರತಿ ನಮ್ಮ ಕನ್ನಡ ಸಂಘದ ಈವೆಂಟ್ಸ್ ಎಲ್ಲ ಇಟ್ಸ್ ಲೈಕ್ ಫುಲ್ ಹೌಸ್. ಓವರ್ ಆಲ್ ಇಟ್ಸ್ ಖುಷಿ ಆಗುತ್ತೆ. ಇವ್ನ ಕನ್ನಡದವ್ರನ್ನೆಲ್ಲ ಮೀಟ್ ಆಗ್ಬೇಕಾದ್ರೆ ನಮ್ಮ ಭಾಷೆನೆ ಮಾತಾಡ್ಬೇಕಾದ್ರೆ, ಎಸ್ಪೆಷಲಿ ನಮ್ಮ ಫಾರ್ ಎಕ್ಸಾಂಪಲ್ ಈಗ ಮೈಸೂರವ್ರು ಸಿಕ್ಕಿದ್ಮೇಲೆ ಮೈಸೂರದ್ದು ಸ್ಕೂಲ್, ಕಾಲೇಜ್, ರೆಸ್ಟೋರೆಂಟ್, ಮೂವಿ ಹಾಲ್ ಅದೆಲ್ಲ ಮಾತಾಡೋದು ಇಟ್ಸ್ ಲೈಕ್ ಕಾಮನ್ ಫ್ರೆಂಡ್ಸ್, ಕಾಮನ್ ಇವೆಂಟ್ಸ್ ಇದೆಲ್ಲ ಮತ್ತೆ ಮಾತುಕತೆ ಶುರು ಆಗುತ್ತೆ. ಅದೇ ಹೇಳ್ತಾರಲ್ಲ, ಯು ಕ್ಯಾನ್ ಟೇಕ್ ಎನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ ಬಟ್ ಯು ಕ್ಯಾನ್ ಟೇಕ್ ಇಂಡಿಯಾ ಔಟ್ ಆಫ್ ಎನ್ ಇಂಡಿಯನ್. ಹೌದು, ವೆರಿ ಟ್ರೂ. ನಿಜ. ನಮ್ ನೇಟಿವಿಟಿನ ನಾವ್ ಯಾವತ್ತೂ ಬಿಟ್ಕೊಡಕ್ ಆಗೋದೇ ಇಲ್ಲ. ನಾವ್ ಎಷ್ಟೇ ಬೇಡ ಅಂದ್ರೂ ಕೂಡ ನಾವ್ ಬಿಟ್ಕೊಡಕ್ ಆಗೋದಿಲ್ಲ. ಹೌದೌದು ಹೌದು. ಪ್ರಶಾಂತ್, ಇನ್ನಷ್ಟು ವಿಷಯಗಳನ್ನ ನಿಮ್ ಜೊತೆಗೆ ಮಾತಾಡೋದಿದೆ. ಮತ್ತೆ ನಿಮ್ ಜೊತೆ ಮುಂದುವರಿಸ್ತೀನಿ. ಅಷ್ಟರಲ್ಲಿ ನಮ್ಮ ಕೇಳುಗರಿಗೆ ಮತ್ತೊಂದೆರಡು ಹಾಡುಗಳನ್ನ ಕೇಳಿಸಿ ಮತ್ತೆ ನಿಮ್ ಜೊತೆ ಮುಂದುವರಿಸ್ತೀನಿ. ನೀವ್ ಕೇಳ್ತಾ ಇದ್ದೀರಾ ನಮ್ ರೇಡಿಯೋ. ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ರೇಡಿಯೋ ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನೀವ್ ಕೇಳ್ತಾ ಇದ್ದೀರಾ ಕೆನಡಾ ಡೈರೀಸ್ ವಿತ್ RJ ಪ್ರಶಾಂತ್. ವೆಲ್ಕಮ್ ಬ್ಯಾಕ್ ಟು ಕೆನಡಾ ಡೈರೀಸ್. ನೀವ್ ಕೇಳ್ತಾ ಇದ್ದೀರಾ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಸೆಗ್ಮೆಂಟ್ ಅಲ್ಲಿ ಪ್ರಶಾಂತ್ ಅವ್ರ ಜೊತೆಗೆ ಮಾತುಕತೆ. ಅವರ PhD ಹೇಗ್ ಮಾಡಿದ್ರು, ಬೆಲ್ಜಿಯಂ ಇಂದ ಇಂಡಿಯಾಗ್ ಹೋದ್ರು, ಇಂಡಿಯಾದಿಂದ ಮತ್ತೆ ಕೆನಡಾಗ್ ಬಂದ್ರು, ಇಷ್ಟೆಲ್ಲ ಮಾಡ್ಕೊಳ್ತಾ ಅದ್ರ ಜೊತೆಗೆ PhD ಮಾಡ್ಕೊಂಡ್ರು, ಮಧ್ಯದಲ್ಲಿ ಮದುವೆನೂ ಮಾಡ್ಕೊಂಡ್ರು, ಮಕ್ಳಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದ್ರ ಜೊತೆಗೆ ಕನ್ನಡ ಸಂಘದಲ್ಲಿ ಏನೇನ್ ಮಾಡಿದ್ರು ಅನ್ನೋದನ್ನ ಕೇಳಿ ಇನ್ನೂ ಬಹಳ ಖುಷಿ ಆಯ್ತು. ಈಗ ಮತ್ತೆ ವಾಪಸ್ ಅವರ ಡೇಟಾ ಅಂಡ್ ಅನಾಲಿಟಿಕ್ಸ್ ಅನ್ನೋ ಒಂದು ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ ಗೆ ವಾಪಸ್ ಹೋಗೋಣ. ನಮಗೆ ಕಾಂಪ್ಲೆಕ್ಸ್ ಅನ್ಸ್ಬೋದು, ಅವರಿಗೆ ಬಹಳ ಈಸಿ ಇದೆ. ಅದಕ್ಕೋಸ್ಕರ ಅವರು ಅದರಲ್ಲಿ 3 ಪುಸ್ತಕಗಳನ್ನ ಈಗ ಬರೆದು ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಬಹಳಷ್ಟು ಜನರಿಗೆ ಅದು ಹೆಲ್ಪ್ ಆಗ್ತಾ ಇದೆ. ಆ ಪುಸ್ತಕಗಳ ಬಗ್ಗೆ ನಾವು ಕೇಳೋಣ. ಪ್ರಶಾಂತ್, ನೀವು ಡೇಟಾ ಅನಾಲಿಟಿಕ್ಸ್ ಬಗ್ಗೆ 3 ಪುಸ್ತಕಗಳನ್ನ ಪಬ್ಲಿಷ್ ಮಾಡಿದ್ದೀರಾ. ಒಂದಂತೂ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಫೆಬ್ರವರಿನಲ್ಲಿ ಪಬ್ಲಿಷ್ ಮಾಡಿದ್ದೀರಾ, ಮಾರ್ಕೆಟ್ ಅಲ್ಲಿ ಇದೆ. ಆ ಪುಸ್ತಕಗಳ ಬಗ್ಗೆ ಹೇಳಿ. ಏನು ಪುಸ್ತಕ, ಅದು ಯಾವ್ದ್ರ ಬಗ್ಗೆ ತಿಳಿಸುತ್ತೆ? ಓಕೆ, ಥ್ಯಾಂಕ್ಸ್ ಪ್ರಶಾಂತ್. ನಾನೀಗ 3 ಪುಸ್ತಕ ಬರ್ದಿದ್ದೀನಿ. ಫಸ್ಟ್ ಪುಸ್ತಕ ಬರ್ದಿದ್ದು 2017 ಅಲ್ಲಿ, ಡೇಟಾ ಫಾರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಂತ. ಸೊ ಜನರಲಿ ಈಗ ನೀವು ಹೇಳಿದ ಹಾಗೆ ಈಗ ಡೇಟಾ ಅಂಡ್ ಅನಾಲಿಟಿಕ್ಸ್ ಎಲ್ಲ ಸಬ್ಜೆಕ್ಟ್ ಬಂದ್ರೆ ಬಿಸ್ನೆಸ್ ಅಲ್ಲಿ ಎಲ್ಲರೂ ತಿಳ್ಕೊಳ್ತಾರೆ ಇದು ಟೆಕ್ನಿಕಲ್ ಅವರು, IT ಅವರು ಸಬ್ಜೆಕ್ಟ್. ಸೊ ನಾವು ಅಷ್ಟು ಇದ್ರ ಮೇಲೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ. ಬಟ್ ಆಕ್ಚುಲಿ ದ ಡೇಟಾ ಈಸ್ ಸ್ಟೋರ್ಡ್ ಅಂಡ್ ಕ್ಯಾಪ್ಚರ್ಡ್ ಬೈ IT ಸಿಸ್ಟಮ್ಸ್. ಬಟ್ ದ ಒರಿಜಿನೇಷನ್ ಆಫ್ ದ ಕ್ರಿಯೇಷನ್ ಆಫ್ ದ ಡೇಟಾ ಆಕ್ಚುಲಿ ಅದನ್ನ ಮಾಡೋದು ಬಿಸ್ನೆಸ್ ಅವರು. ಫಾರ್ ಎಕ್ಸಾಂಪಲ್, ಇಟ್ ಕುಡ್ ಬಿ ದ ಫಿನಾನ್ಸ್ ಮ್ಯಾನೇಜರ್, or a HR manager, or a procurement manager, or even a teller in the bank, school teacher, nurse, doctor, and all those people. The people who are actually creating the data or using the data are have a different idea about how data is used. So ಈಗ ನಾನು ಕಂಪನೀಸ್ ಅಲ್ಲೆಲ್ಲ ಹೋಗಿ ಡೇಟಾ ಅನಾಲಿಟಿಕ್ಸ್ ಮಾತಾಡ್ತಾ ಇದ್ರೆ ಈಗ ಬಿಸ್ನೆಸ್ ಅವರು ಓಕೆ ಇದು IT ಅವ್ರ ಸಬ್ಜೆಕ್ಟ್ ಇದು, ಸೊ ನಾವೇ ಇದನ್ನ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆತರ ಒಂದು ಪರ್ಸೆಪ್ಷನ್ ಇತ್ತು. ಸೊ ಅದಕ್ಕೆ ನಾನು ಫಸ್ಟ್ ಬುಕ್ ಬರ್ದೆ. ಯಾಕಂದ್ರೆ ಈಗ IT ಮತ್ತೆ ಬಿಸ್ನೆಸ್ ಇಬ್ರು ಒಟ್ಟಿಗೆ ಬರ್ಬೇಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಿದ್ರೆ. ಸೊ ಅದಕ್ಕೆ ಆ ಫಸ್ಟ್ ಬುಕ್ ಬರ್ದೆ, ಡೇಟಾ ಫಾರ್ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇನ್ ಪ್ಲೇನ್ ಸಿಂಪಲ್ ಇಂಗ್ಲಿಷ್. ಸೊ ಬಿಸ್ನೆಸ್ ಅವ್ರಿಗೆ ಅರ್ಥ ಆಗೋ ಹಾಗೆ ಯಾಕೆ ಡೇಟಾ ಇಂಪಾರ್ಟೆಂಟ್, ಏನ್ ಮಾಡ್ಬೋದು ನಿಮ್ಗೆ, ವಾಟ್ ಆರ್ ದ ರಿಸ್ಕ್ ಇಫ್ ಯು ಡೋಂಟ್ ಯೂಸ್ ಡೇಟಾ ವೆಲ್ ಅಂತದೆಲ್ಲ. ಸೊ ಅದ್ ಬರ್ದೆ. ಅದಾದ್ಮೇಲೆ ಸೊ ದಟ್ ಬುಕ್ ವಾಸ್ ಓಕೆ. ಬಟ್ ಇದೊಂದು ದೇರ್ ಇಸ್ ಒನ್ ಜೋಕ್ ಅಂತ ಇದಲ್ಲ, ಟ್ರೆಡ್ಮಿಲ್ ಅಲ್ಲಿ ನೀವು ಹತ್ತಿದ್ರೆ ಯು ಶುಡ್ ಬಿ ರನ್ನಿಂಗ್, ಅಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ. ವೆನ್ ದ ಟ್ರೆಡ್ಮಿಲ್ ಸ್ಟಾರ್ಟ್ಸ್ ರನ್ನಿಂಗ್.
ಅದು ಈ publishing world ಅಲ್ಲಿ ಮತ್ತೆ ಇಲ್ಲ ಅಂದ್ರೆ ಬಿದ್ದೋಗ್ತೀವಿ, ನೀವು ಸುಮ್ಮನೆ ನಿಂತ್ಕೊಳಕ್ ಆಗೋದಿಲ್ಲ ಟ್ರೆಡ್ಮಿಲ್ ಓಡ್ತಾ ಇದ್ರೆ. ಸೊ ಈಗ ಪಬ್ಲಿಷಿಂಗ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ಸತಿ ಬುಕ್ ಪಬ್ಲಿಷ್ ಮಾಡಿದ್ಮೇಲೆ ಅದು ಇಫ್ ದ ಬುಕ್ ಇಸ್ ಓಕೆ, ಸೊ ದ ಪಬ್ಲಿಷರ್ ವಿಲ್ ಕಮ್ ಟು ಯು ಅಂಡ್ ಸೇ ಇನ್ನೊಂದು ಬುಕ್ ಪಬ್ಲಿಷ್ ಮಾಡು ಅಂತ ಅವ್ರು ಪುಷ್ ಮಾಡ್ತಾರೆ, ಯಾಕಂದ್ರೆ ಹೊಸ ಪ್ರಾಡಕ್ಟ್ ರಿಲೀಸ್ ಮಾಡ್ಬೇಕಲ್ಲ. ಸೊ ಈಗ ಪಬ್ಲಿಷರ್ ಬಂದ್ ಹೇಳಿದ್ರು ನಿಂದು ಫಸ್ಟ್ ಬುಕ್ ಓಕೆ, ಇಟ್ಸ್ ಡೂಯಿಂಗ್ ವೆಲ್, ಇನ್ನೊಂದು ಬುಕ್ ಬರೀತೀಯ ಅಂತ. ಸೊ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಬುಕ್ ಬರಿಬಹುದು ಅಂತ. ಬಟ್ ವೆನ್ ದ ಫಸ್ಟ್ ಬುಕ್ ವಾಸ್ ಪಬ್ಲಿಷ್, ಏನ್ ನೋಡಿದೆ ಅಂದ್ರೆ ದಟ್ people wanted to know about what are the good things that are happening, why some companies are successful, why companies are not successful in implementing data analytics. So ನಾನು ಸಾಧಾರಣ ಒಂದು 70-80 ಕಂಪನೀಸ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ನಂಗೆ ಅದೆಲ್ಲ ಪ್ಯಾಟರ್ನ್ಸ್ ಎಲ್ಲ ನೋಡಿ ನಾನು ಹೇಳ್ದೆ, ಓಕೆ ಈ ಕಾರಣದಿಂದ ಕೆಲವು ಪ್ರಾಜೆಕ್ಟ್ಸ್ ಸಕ್ಸೀಡ್ ಆಗ್ತಾ ಇದೆ, ಈ ಕಾರಣದಿಂದ ಕೆಲವು ಪ್ರಾಜೆಕ್ಟ್ಸ್ ಫೇಲ್ ಆಗ್ತಾ ಇದೆ, ಅದೆಲ್ಲ ಒಂದು ಸ್ಟಡಿ ಮಾಡಿ ದೆನ್ ಕೆಲವರು ನನ್ನ ಫ್ರೆಂಡ್ಸ್ ಹತ್ರ, ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ ಕೇಳಿದೆ, ಏನ್ ಅನ್ಸುತ್ತೆ ನಿಮ್ಗೆ ಇದು ಈ ಐಡಿಯಾ ಮೇಲೆ ಅಂತ. ಅವರೆಲ್ಲ ಕೆಲವು ಫೀಡ್ಬ್ಯಾಕ್ ಎಲ್ಲ ಕೊಟ್ಟರು. ಸೊ ಇಟ್ ಗಾಟ್ ಬೆಟರ್. ಮತ್ತೆ ನಾನು ಪಬ್ಲಿಷ್ ಹತ್ರ ಹೋಗಿ ಹೇಳ್ದೆ, ಇದೊಂದು ಬುಕ್ ಬರೆಯೋಣ, ಅನಾಲಿಟಿಕ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ, ರೆಡಿ ಇದ್ದೀನಿ ಅಂತ. ಸೊ ಅವ್ರು ಹೇಳಿದ್ರು ಓಕೆ, ಪಬ್ಲಿಷ್ ಮಾಡಿದ್ರು. ದೆನ್ ಇಟ್ ವೆಂಟ್ ವೆಲ್. ಲಾಸ್ಟ್ ಇಯರ್ ಒಂದು ಬುಕ್ ಅಥಾರಿಟಿ ಅಂತ ಒಂದು ಕಂಪನಿ, ದೇ ಸೆಟ್ ಅನಾಲಿಟಿಕ್ಸ್ ಬೆಸ್ಟ್ ಪ್ರಾಕ್ಟೀಸಸ್ ಇಸ್ ದ ಬೆಸ್ಟ್ ಅನಾಲಿಟಿಕ್ಸ್ ಬುಕ್ ಆಫ್ ಆಲ್ ಟೈಮ್ ಅಂತ. ಸೊ ದಟ್ಸ್ ಅ ಸೆಕೆಂಡ್ ಬುಕ್. ದೆನ್ ಥರ್ಡ್ ಬುಕ್ ವಿಚ್ ಇಸ್ ಆನ್ ಡೇಟಾ ಕ್ವಾಲಿಟಿ. ಅದಕ್ಕೆ ಅನಾಲಿಟಿಕ್ಸ್ ಸಕ್ಸೀಡ್ ಆಗ್ಬೇಕಾದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ಈಸ್ ಕ್ವಾಲಿಟಿ ಡೇಟಾ. ಈಗ IT ವರ್ಲ್ಡ್ ಅಲ್ಲಿ, ಬಿಸ್ನೆಸ್ ವರ್ಲ್ಡ್ ಅಲ್ಲಿ ಹೇಳ್ತಾರೆ ಗಾರ್ಬೇಜ್ ಇನ್ ಇಸ್ ಗಾರ್ಬೇಜ್ ಔಟ್ ಅಂತ. ಯಾಕಂದ್ರೆ ಈಗ ಡೇಟಾ ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ ಅದು ಇನ್ಸೈಟ್ ವಿಲ್ ನಾಟ್ ಬಿ ಗುಡ್ ಇನಫ್ ಅಂತ. ಸೊ ಅದಕ್ಕೆ ಯು ನೀಡ್ ಗುಡ್ ಕ್ವಾಲಿಟಿ ಡೇಟಾ. ಸೊ ಅದಕ್ಕೆ ಕೂಡ ಇನ್ನೊಂದು ಬುಕ್ ಬರ್ದೆ. ಇದು ಡಿಫರೆಂಟ್ ಪಬ್ಲಿಷರ್ ಪಬ್ಲಿಷ್ಡ್ ಇಟ್. ಇದು ಜಾನ್ ವೈಲಿ ಅಂತ, ಅವರು ವರ್ಲ್ಡ್ ಬಿಗ್ಗೆಸ್ಟ್ ಪಬ್ಲಿಷರ್. ಸೊ ದೇ ಪಬ್ಲಿಷ್ಡ್ ಇಟ್. ಅದು ಜಸ್ಟ್ ಫೆಬ್ರವರಿಯಲ್ಲಿ ರಿಲೀಸ್ ಆಯ್ತು. ಸೊ ಫಾರ್ ಈಗ ಫೆಬ್ರವರಿ ಅಂಡ್ ಮಾರ್ಚ್, ಈಗ 2 ತಿಂಗಳಲ್ಲಿ ಸಾಧಾರಣ ಒಂದು 1,000 ಕಾಪೀಸ್ ಸೇಲ್ ಆಗಿದೆ. ಮೋಸ್ಟ್ ಆಫ್ ದಮ್ ಇನ್ ಯುರೋಪ್ and in Canada, US. But I'm hoping that the next few months ಇಂಡಿಯಾದಲ್ಲಿ and other countries ಅಲ್ಲಿ ಕೂಡ ಸೇಲ್ ಆಗುತ್ತೆ. So overall these are the 3 books which I have written. Basically, ಯಾಕೆ ಬುಕ್ ಬರ್ದೆ ಅಂದ್ರೆ is to share my knowledge, because ಎಲ್ಲರೂ ಹೇಳ್ತಾರೆ how do you leave a legacy, to leave my name in the world. ಅದಕ್ಕೆ ಈ ಪುಸ್ತಕ ಬರ್ದು to share the knowledge. ಇದ್ರ ಜೊತೆಗೆ ನೀವು ಕಾಲೇಜಸ್ ಗಳಿಗೂ ಹೋಗಿ ಅವ್ರಿಗೂ ಟೀಚ್ ಮಾಡ್ತೀರಾ ಅಂತ ಕೇಳಿದೆ. ಯಾವ ಕಾಲೇಜಸ್ ಗಳಿಗೆ ಹೋಗ್ತೀರಾ? ಈಗ ನಾನು ಸ್ಪೇನ್ ಅಲ್ಲಿ ಒಂದು IE ಬಿಸ್ನೆಸ್ ಸ್ಕೂಲ್ ಅಂತ ಇದೆ, ಅಲ್ಲಿ MBA ಪ್ರೋಗ್ರಾಮ್ ಅಲ್ಲಿ ನಂದು ಕೋರ್ಸ್ ಹೇಳ್ಕೊಡ್ತೀನಿ, ಡೇಟಾ ಅನಾಲಿಟಿಕ್ಸ್. ಸೊ ಇಟ್ ಇಸ್ ಫಾರ್ ದ MBA ಕೋರ್ಸ್. ನಂದು ಅಡ್ಜಂಕ್ಟ್ ಪ್ರೊಫೆಸರ್ ಅಲ್ಲಿ IE ಬಿಸ್ನೆಸ್ ಸ್ಕೂಲ್ ಅಲ್ಲಿ. ಸೊ ವರ್ಷಕ್ಕೆ 2 ಸತಿ, ಒನ್ಸ್ ಜೂನ್ ಅಲ್ಲಿ ಮತ್ತೆ ನವೆಂಬರ್ ಅಲ್ಲಿ ಅಲ್ಲಿ ಹೋಗಿ ಪಾಠ ಮಾಡ್ತೀನಿ MBA ಸ್ಟೂಡೆಂಟ್ಸ್ ಗೆ. ಬಟ್ ಔಟ್ಸೈಡ್ ದಟ್ ಐ ಹ್ಯಾವ್ ಆಲ್ಸೋ ಟೀಚ್ ಫಾರ್ ಕಾರ್ಪೊರೇಟ್ಸ್. ಈಗ ಕಂಪನೀಸ್ ಅವ್ರು ಕರೀತಾರೆ, ದೊಡ್ಡ ಕಂಪನೀಸ್ ಬಂದು ನಮ್ಮ ಎಂಪ್ಲಾಯೀಸ್ ಗೆ ಹೇಳ್ಕೊಡು ಹೇಗೆ ಅನಾಲಿಟಿಕ್ಸ್ ಯೂಸ್ ಮಾಡೋದು ಅಂತೆಲ್ಲ. ಸೊ ಕಾರ್ಪೊರೇಟ್ಸ್ ಹೋಗ್ತೀನಿ. ಮತ್ತೆ ಕೆಲಸದ ಪ್ರೊಫೆಷನಲ್ ಅಸೋಸಿಯೇಷನ್ಸ್ ಎಲ್ಲ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಸೋಸಿಯೇಷನ್ ಆಫ್ ಫಿನಾನ್ಸ್ ಪ್ರೊಫೆಷನಲ್ಸ್, ಸಪ್ಲೈ ಚೈನ್ ಕೆನಡಾ, ಅವ್ರದೆಲ್ಲ ಮೆಂಬರ್ಸ್ ಇದ್ದಾರೆ. ಅವ್ರು ಬಂದು ಹೇಳ್ತಾರೆ ನಮ್ಗೆ ನಮ್ ಮೆಂಬರ್ಸ್ ಹೇಳ್ಕೊಡು ಅಂತ. ಸೊ ಅಲ್ಲಿ ಕೂಡ ಹೇಳ್ಕೊಡ್ತೀನಿ. ಸೊ ದಿಸ್ ಸ್ಕೂಲ್ ಅಲ್ಲಿ ಇಟ್ಸ್ ಓನ್ಲಿ ಇನ್ ಸ್ಪೇನ್ ಅಲ್ಲಿ ಮಾತ್ರ ನಾನು ಹೇಳ್ಕೊಡೋದು. ಬಟ್ ಕಾರ್ಪೊರೇಟ್ಸ್ ಅಲ್ಲಿ ಡಿಫ್ರೆಂಟ್, ಆಲ್ಮೋಸ್ಟ್ ಎವ್ರಿ ಮಂತ್ somebody will call me to teach. ಸೊ ಅವ್ರಿಗೆ ಕೂಡ ಹೇಳ್ಕೊಡ್ತೀನಿ. ಪ್ರಶಾಂತ್, ನೀವು ಬುಕ್ಸ್ ಬಗ್ಗೆ ಹೇಳಿದ್ರಿ, ಬುಕ್ಸ್ ಚೆನ್ನಾಗಿ ಮಾರಾಟ ಆಗ್ತಾ ಇದೆ ಅಂತ ಹೇಳಿದ್ರಿ. ಕೆಲವು ವಿಷಯಗಳನ್ನ ನೀವು ಹೇಳಲಿಲ್ಲ, ನಮ್ ಕೇಳುಗರಿಗೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಪ್ರಶಾಂತ್ ಅವರ ಮಾರಾಟ ಆಗೋ ಪುಸ್ತಕದ ಎಲ್ಲಾ ಪ್ರಾಫಿಟ್ ಕೂಡ ಚಾರಿಟಿ ಹೋಗುತ್ತೆ. ಅದೊಂದು ದೊಡ್ಡ ಗುಣ. ಅದನ್ನೆಲ್ಲ ನೋಡಿ ನನಗೆ ಪ್ರಶಾಂತ್ ಬಗ್ಗೆ ಹೆಮ್ಮೆ ಅನಿಸ್ತು. ಅದ್ರ ಜೊತೆಗೆ ಅವರು ಸ್ಪೇನ್ ಅಲ್ಲಿ ಹೋಗಿ ಅದೇ ಕಾಲೇಜಲ್ಲಿ ಪಾಠ ಮಾಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಮಾಡೋದ್ರ ಜೊತೆಗೆ ಇಂಡಿಯಾದ ಕೆಲವು ಕಾಲೇಜ್ಗಳಿಗೆ ಹೋದಾಗ ಅವರು ಪಾಠ ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ಅವರು ದುಡ್ಡು ತಗೊಳ್ಳಲ್ಲ. ಬೇರೆ ಕಡೆ ಹೋದಾಗ ಅವ್ರನ್ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಅನ್ನಿಸ್ಬೇಕು, ಅಷ್ಟು ದುಡ್ಡು ತಗೊಳ್ತಾ ಇದ್ರು ಕೂಡ ಅವರು ಕೂಡ ಕನ್ನಡದ ವಿಷಯಕ್ಕೆ ಬಂದಾಗ, ಭಾರತದ ಯಾವುದೇ ಕಾಲೇಜಿನ ವಿಷಯಕ್ಕೆ ಬಂದಾಗ ಅವರು ಪಾಠ ಮಾಡೋದಕ್ಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಯಾವುದೇ ಕಾಲೇಜಿಂದ ಯಾವಾಗ್ಲೇ ಕಾಲ್ ಬಂದ್ರು ಕೂಡ ಅವರಿಗೆ ನೋ ಅಂತ ಹೇಳಿದ್ದು ಇಲ್ವೇ ಇಲ್ಲ ಅನ್ಬೋದು. ಆ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ನಿಮ್ಮೆಲ್ಲ ಕೆಲಸಗಳು ಇನ್ನಷ್ಟು ಚೆನ್ನಾಗಿ ನಡೀಲಿ, ನಿಮ್ಮ ಪುಸ್ತಕಗಳು ಇನ್ನಷ್ಟು ಮಾರಾಟ ಆಗ್ಲಿ, ಚಾರಿಟಿಗೆ ಮತ್ತಷ್ಟು ದುಡ್ಡು ಹೋಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಪ್ರಶಾಂತ್, ಇದು ಒಂದಾಯ್ತು. ಇದು ಬರೀ ಬಿಸ್ನೆಸ್ ಮಾತ್ರ ವರ್ಕ್ ಆಗುತ್ತಾ ಡೇಟಾ
ಅನಾಲಿಸಿಸ್ ಅನ್ನೋದು ನಮ್ಮ ಲೈಫಿಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಬಹುದಾ ನಮ್ಮ ಲೈಫ್ ಲೆವೆಲ್ ಅಲ್ಲಿ? ಹೌದು. ಈಗ ನೀವು ಎಲ್ಲಿ ನೋಡಿದ್ರು ಈಗ ಡೇಟಾ ಇರುತ್ತೆ. ನಿಮ್ಮ ಬಿಸ್ನೆಸ್ ಮಾತ್ರ ಅಲ್ಲ, ಪರ್ಸನಲ್ ಲೆವೆಲ್ ಅಲ್ಲಿ ಕೂಡ ನೀವು ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡಿ ಯು ಕ್ಯಾನ್ ಬಿ ಬೆಟರ್ ಇನ್ ವಾಟ್ ಯು ಆರ್ ಡೂಯಿಂಗ್. ಒಂದು 2 ಉದಾಹರಣೆ ಕೊಡ್ತೀನಿ ನಾನು. ಫಸ್ಟ್ ಇಸ್ ನಿಮ್ಮ ಹೆಲ್ತ್ ಮೇಲೆ. ಹೆಲ್ತ್ ಹೇಗೆ ಡೇಟಾ ಅನಾಲಿಟಿಕ್ಸ್ ನಿಮ್ಮ ಹೆಲ್ತ್ ಅಲ್ಲಿ ಯೂಸ್ ಮಾಡಬಹುದು ಅಂತ. ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ನಿಮ್ದು ಹೆಲ್ತ್ ರೆಕಾರ್ಡ್, ಲ್ಯಾಬಿಗೆ ಹೋಗಿ ಹೆಲ್ತ್ ರಿಪೋರ್ಟ್ ಬರುತ್ತೆ. ಹೆಲ್ತ್ ರಿಪೋರ್ಟ್ ಅಲ್ಲಿ ನೋಡಿ, ಓಕೆ ನಮ್ದು ಕೊಲೆಸ್ಟ್ರಾಲ್ ಲೆವೆಲ್ ಫಾರ್ ಎಕ್ಸಾಂಪಲ್ ಲಿಟಲ್ ಬಿಟ್ ಜಾಸ್ತಿ ಇದೆ ಈಗ. ಸೊ ವಾಟ್ ಯು ಕ್ಯಾನ್ ಡೂ ಅಬೌಟ್ ಇಟ್? ಸೊ ಒನ್ ಥಿಂಗ್ ಇಸ್ that is a data. Cholesterol level, that report which you got is a data. So adna tagondu, okay, these are the actions which I take. For example, iga ನಾನು ಒಳ್ಳೆ ಫುಡ್ ತಗೊಳ್ತೀನಿ, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಆಲ್ ದೋಸ್ ಥಿಂಗ್ಸ್, ಮೆಡಿಟೇಷನ್ ಮಾಡ್ತೀನಿ ಅಂತದೆಲ್ಲ ಯು ಕ್ಯಾನ್ ಟೇಕ್ ಸಮ್ ಕರೆಕ್ಟಿವ್ ಆಕ್ಷನ್ಸ್. ಸೊ ಎಲ್ಲಿಂದ ನೀವು ಆ ಕರೆಕ್ಟಿವ್ ಆಕ್ಷನ್ಸ್ ಮತ್ತೆ ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ? ಇಟ್ಸ್ ಬಿಕಾಸ್ ಆಫ್ ದ ಡೇಟಾ ವಿಚ್ ಯು ಗಾಟ್ ಆನ್ ಯುವರ್ ಹೆಲ್ತ್. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಮಾಡ್ಕೊಳ್ಳಿ. ಸೊ ದಟ್ ದ ಡೇಟಾ ವಿಚ್ ಯು ಗೆಟ್ ಯು ಕ್ಯಾನ್ ಟೇಕ್ ಸಮ್ ಕರೆಕ್ಟಿವ್ ಆಕ್ಷನ್ಸ್ ಅಂತ. ದಟ್ಸ್ ನಂಬರ್ 1. ಈಗ ಎಷ್ಟೊಂದು ಜನ ನೋಡ್ತಾರೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಫಾರ್ ಎಕ್ಸಾಂಪಲ್, ಈಗ ವೇರಿಯಬಲ್ ಡಿವೈಸಸ್ ಫಾರ್ ಎಕ್ಸಾಂಪಲ್ ಫಿಟ್ ಬಿಟ್ ಎಲ್ಲ ಹಾಕೊಳ್ತಾರೆ. ಆ ಫಿಟ್ ಬಿಟ್ ಫಾರ್ ಎಕ್ಸಾಂಪಲ್ ಆಲ್ಸೋ ಜನರೇಟ್ಸ್ ಲಾಟ್ ಆಫ್ ಡೇಟಾ ಅಬೌಟ್ ಯುವರ್ ಹಾರ್ಟ್ ಬೀಟ್, ಅಬೌಟ್ ಯುವರ್ ಫಿಸಿಕಲ್ ಮೂವ್ಮೆಂಟ್ಸ್ ಅಂತದೆಲ್ಲ. ಸೊ ಯು ಕ್ಯಾನ್ ಯೂಸ್ ದಟ್ ಅಂಡ್ ಕ್ರಿಯೇಟ್ ಸಮ್ ಟಾರ್ಗೆಟ್ಸ್ ಅಂಡ್ ಎವ್ರಿಥಿಂಗ್. ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರೆಲ್ಲ ನೋಡ್ತೀನಿ, ಅವ್ರು ಸೆಟ್ ಎ ಟಾರ್ಗೆಟ್, ದಿನಕ್ಕೆ 10,000 ಸ್ಟೆಪ್ಸ್ ನಡಿಬೇಕು ಅಂತ. ಸೊ ಇಟ್ ಇಸ್ ಅ ಡೇಟಾ. 10,000 ಸ್ಟೆಪ್ ಇಸ್ ಅ ಡೇಟಾ. ಸೊ ಇಫ್ ಯು ಹ್ಯಾವ್ ಫಾಲನ್ ಶಾರ್ಟ್ ಬೈ ಸೇ 10,000 ಸ್ಟೆಪ್ಸ್ ಅಂಡ್ ಸೇ ಪ್ರತಿದಿನ ನೀವು ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಡೇ ಯು ಹ್ಯಾವ್ ಡನ್ ಜಸ್ಟ್ 5,000 ಸ್ಟೆಪ್. ಓಕೆ, ಈಗ ನಾನು ನೆಕ್ಸ್ಟ್ ದಿನ ಈಗ ಇಂಪ್ರೂವ್ ಮಾಡ್ಬೇಕು, ಯಾಕಂದ್ರೆ ಇವತ್ತು ನಾನು ತುಂಬಾ ಮೀಟಿಂಗ್ಸ್ ಅಲ್ಲಿ ಇದ್ದೆ ಫಾರ್ ಎಕ್ಸಾಂಪಲ್, ನಾಳೆ ಪಿಕಪ್ ಮಾಡ್ಬೇಕು ಅಂತದೆಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಯೂಸ್ ಇಟ್ ಟು ಇಂಪ್ರೂವ್ ಯುವರ್ ಹೆಲ್ತ್. ಸೊ ದಟ್ ಇಸ್ ಒನ್ ಥಿಂಗ್. ದೆನ್ ದ ಸೆಕೆಂಡ್ ಒನ್ ಇಸ್ ಸೇ ಫಾರ್ ಎಕ್ಸಾಂಪಲ್ ಆನ್ ಫಿನಾನ್ಸಸ್. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಮೊದಲು, ಅವತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ. ಸೊ ನಾವು ಯು ಕ್ಯಾನ್ ಲೆಟ್ಸ್ ಸೇ ದಟ್ ನೀವು ಪ್ರತಿದಿನ ನೀವು ಪ್ರತಿ ತಿಂಗಳು ನೀವು ಸ್ವಲ್ಪ ದುಡ್ಡು ಮ್ಯೂಚುವಲ್ ಫಂಡ್ಸ್ ಹಾಕ್ತಾ ಇರ್ತೀರಾ. ಸೊ ಯು ಕ್ಯಾನ್ ಲುಕ್ ಎಟ್ ದ ಪರ್ಫಾರ್ಮೆನ್ಸ್ ಇನ್ ದ ಮ್ಯೂಚುವಲ್ ಫಂಡ್. ಓಕೆ, ಈ ಮ್ಯೂಚುವಲ್ ಫಂಡ್ ಅಷ್ಟು ಗ್ರೋತ್ ಇಲ್ಲ, ಸೊ ಲೆಟ್ಸ್ ಪುಟ್ ಇನ್ ಅ ಡಿಫರೆಂಟ್ ಮ್ಯೂಚುವಲ್ ಫಂಡ್ ಆರ್ ಗೋ ಸಮ್ವೇರ್ ಎಲ್ಸ್ ಫಾರ್ ಎಕ್ಸಾಂಪಲ್. ಸೊ ಯು ಕ್ಯಾನ್ ಟೇಕ್ ಸಮ್ ಕರೆಕ್ಟಿವ್ ಆಕ್ಷನ್ಸ್ ಆನ್ ಯುವರ್ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಬಿ ಬೆಟರ್. ಓಕೆ, ನಂದೀಗ ಕರೆಂಟ್ ಅಕೌಂಟ್ ಅಲ್ಲಿ 2 ಲಕ್ಷ ರೂಪಾಯಿ ಇದೆ. ಓಕೆ, ಈಗ ನಂಗೆ 2 ಲಕ್ಷ ರೂಪಾಯಿ ಈಗ ಸದ್ಯಕ್ಕೆ ಬೇಡ. ಸೊ ಏನ್ ಮಾಡೋದು, ಈ ಡೇಟಾ ಸಿಕ್ತು ಈಗ. ಸೊ ಲೆಟ್ಸ್ ಲುಕ್ ಎಟ್ ಒನ್ ಮೋರ್ ಡೇಟಾ ವಿಚ್ ಇಸ್ FD. ಈಗ ನಾನು 3 ತಿಂಗಳಿಗೆ FD ಇಟ್ರೆ 6% ಇಂಟ್ರೆಸ್ಟ್ ಸಿಗುತ್ತೆ. ಸೊ ಸುಮ್ಮನೆ ಈಗ 0% ಇಂಟ್ರೆಸ್ಟ್ ತಗೊಳ್ಳೋ ಬದಲು ಲೆಟ್ಸ್ ಟೇಕ್ 6% ಇಂಟ್ರೆಸ್ಟ್ ತಗೊಳ್ಳೋಣ. ಸೊ ದೀಸ್ ಆರ್ ಆಲ್ ದ ಸಮ್ ಆಫ್ ದ ಥಿಂಗ್ಸ್ ವಿಚ್ ಯು ಕ್ಯಾನ್ ಡೂ ಯೂಸಿಂಗ್ ಡೇಟಾ. ಪ್ರಶ್ನೆ ಕೇಳೋದು ಇಸ್ ವೆರಿ ಇಂಪಾರ್ಟೆಂಟ್. ಈಗ ಇವತ್ತು ಫಾರ್ ಎಕ್ಸಾಂಪಲ್ ಚಾಟ್ GPT ಅಂತ ಎಲ್ಲ ಮಾತಾಡ್ತಾರೆ. ಚಾಟ್ GPT ನೀವು ಯೂಸ್ ಮಾಡ್ಬೇಕಾದ್ರೆ ಇಟ್ ಈಸ್ ಎ ಗ್ರೇಟ್ ಫ್ರೆಂಡ್ ಇಫ್ ಯು ಆರ್ ಏಬಲ್ ಟು ಯೂಸ್ ಇಟ್ ವೆಲ್. ಅದು ಹೇಗೆ ಯೂಸ್ ಮಾಡೋದು, ಪ್ರಶ್ನೆ ಕೇಳೋದು ವೆರಿ ಇಂಪಾರ್ಟೆಂಟ್. ದ ವೇ ಯು ಆಸ್ಕ್ ಕ್ವೆಶ್ಚನ್ಸ್ ಮ್ಯಾಟರ್ಸ್ ಎ ಲಾಟ್ in how analytics is used, how technology is used and how data is used. Right. ಹೌದು, ನೀವು ಹೇಳಿದ್ದು ಅಷ್ಟೇ. ನಮಗೆ ಏನ್ ಬೇಕೋ ಅದನ್ನ ಕೇಳಿದ್ರೆ ಅವಾಗ ನಮಗೆ ಬೇಕಿದ್ದಕ್ಕೆ ಉತ್ತರ ಸಿಗುತ್ತೆ. ಹಾಗಾಗಿ ನಮಗೆ ಏನ್ ಬೇಕು ಅನ್ನೋದು ನಾವು ಮೊದಲು ಡಿಸೈಡ್ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಪ್ರಶ್ನೆ ಮಾಡ್ತಾ ಹೋಗ್ಬೇಕು. ವೆರಿ ವೆಲ್. ಲೈಕ್ ಅದ್ರ ಪ್ರಕಾರ ನಾವು ಡೇಟಾ ಏನ್ ಸಿಗುತ್ತೆ ಆ ಡೇಟಾನ ಅನಲೈಸ್ ಮಾಡ್ಕೊಳ್ತಾ ಹೋದ್ರೆ ಇಟ್ ಕ್ಯಾನ್ ಬಿ ವೆಲ್ ಫಿಟ್ ಇನ್ ಟು ಅವರ್ ಲೈಫ್ ಟು. ಹೌದೌದು. ಓಕೆ, ಕೊನೆಯದಾಗಿ ಇನ್ನೊಂದು ಸೆಗ್ಮೆಂಟ್ ಅಲ್ಲಿ ನಿಮ್ಮ ಹತ್ರ ಕೊನೆಯ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕಿಂತ ಮುಂಚೆ ನಮ್ಮ ಕೇಳುಗರಿಗೆ ಮತ್ತೆರಡು ಹಾಡುಗಳನ್ನ ಕೇಳಿಸ್ಕೊಂಡು ಮತ್ತೆ ನಿಮ್ ಜೊತೆ ಮಾತು ಮುಂದುವರಿಸ್ತೀನಿ. ನೀವು ಕೇಳ್ತಾ ಇದ್ದೀರಾ ನಮ್ ರೇಡಿಯೋ. ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ನಮ್ ರೇಡಿಯೋ ವಾಟ್ಸ್ಆಪ್ ನಂಬರ್ 7338128901. ನೀವ್ ಕೇಳ್ತಾ ಇದ್ದೀರಾ ಕೆನಡಾ ಡೈರೀಸ್ ವಿತ್ RJ ಪ್ರಶಾಂತ್. ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಸೆಗ್ಮೆಂಟ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು RJ ಪ್ರಶಾಂತ್. ನಮ್ಮ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಸೆಗ್ಮೆಂಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ವಿಷಯಗಳು ಎಲ್ಲಿಂದ ಎಲ್ಲ ಹೋಗ್ತಾ ಇದೆ. ಈಗ ತಾನೇ ಒಂದೆರಡು ಹಾಡುಗಳನ್ನ ಕೇಳಿಸಿದ್ವಿ. ಪ್ರಶಾಂತ್ ಅವ್ರಿಗೆ ಕೇಳೋಣ, ಅವ್ರಿಗೆ ಕನ್ನಡದ ಯಾವ್ದು ಹಾಡು ಫೇವರೇಟ್ ಇದೆ ಅಂತ. ಇದು ತುಂಬಾ ಟಫ್ ಪ್ರಶ್ನೆ. ಲೈಕ್ ಕನ್ನಡದಲ್ಲಿ ಎಷ್ಟು ಒಳ್ಳೆ ಹಾಡಿದೆ. ನಿಮ್ದು ಒಂದು ಹಾಡು ಯಾವ್ದು ಅಂತ ಕೇಳಿದ್ರೆ ನಾನ್ ಎಷ್ಟೊಂದು ಫೇವರೇಟ್ ಹಾಡಿದೆ, ಬಟ್ I'll pick one. ನಾನಿನ್ನ ಮರೆಯಲಾರೆ, ರಾಜ್ಕುಮಾರ್ ಮತ್ತೆ ಲಕ್ಷ್ಮಿದು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಅದು ನಂದು ಒನ್ ಆಫ್ ದ ಫೇವರೇಟ್ ಸಾಂಗ್. ಓಕೆ, ಅದನ್ನ ನೀವು ಮದುವೆ ಆದಾಗ ಫಸ್ಟ್ ಹೇಳಿದ್ರ ನೀವು ಹಾಡನ್ನ?
ರಾಜ್ಕುಮಾರ್ ಬಹಳಷ್ಟು ರೊಮ್ಯಾಂಟಿಕ್ ಹಾಡುಗಳು ಬಹಳಷ್ಟು ಜನರಿಗೆ ಇವತ್ತಿಗೂ ಒಂಥರ ಜೀವ ತುಂಬುವಂತ ಹಾಡುಗಳದೆಲ್ಲ. ಪ್ರಶಾಂತ್, ನಿಮ್ದ ಅಚೀವ್ಮೆಂಟ್ಸ್ ಗಳು ತುಂಬಾನೇ ಇದೆ. ಡೆಫಿನೆಟ್ ಆಗಿ ಯಾರೇ ಒಬ್ಬ ಅಚೀವ್ ಅನ್ನ ನೋಡಿದ್ರೆ ಅಥವಾ ಸಕ್ಸಸ್ಫುಲ್ ಪರ್ಸನ್ ನೋಡಿದ ತಕ್ಷಣ ನಮಗನ್ಸೋದು ಓಕೆ, ನಾವ್ಯಾಕೆ ಹಂಗಾಗಲ್ಲ ಅಥವಾ ಎಲ್ಲರೂ ಯಾಕೆ ಹಂಗಾಗಲ್ಲ ಅಂತ. ನಿಮ್ಮ ಅಡ್ವೈಸ್ ಇವತ್ತಿನ ಜನರೇಷನ್ಗೆ, ಯೂತ್ಸ್ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಆಗಿರ್ಬೋದು, ನಿಮ್ಮ ಅಡ್ವೈಸ್ ಏನು? ಏನಾದ್ರು ಒಂದು ಸಕ್ಸಸ್ಫುಲ್ ಆಗಕ್ಕೆ ಅಥವಾ ಯಾವ್ದಾದ್ರು ಒಂದು ವಿಷಯಕ್ಕೆ ನಿಮ್ಮ ಅಡ್ವೈಸ್ ಏನ್ ಕೊಡ್ತೀರಾ? ಸೊ ಮೋರ್ ದನ್ ದಟ್, ನಾನು ಎಷ್ಟೊಂದ್ ಜನ ನೋಡಿದ್ದೀನಿ ಆರ್ ವೆರಿ ಸಕ್ಸಸ್ಫುಲ್ ಇನ್ ಲೈಫ್. ಸೊ ಅವರನ್ನೆಲ್ಲ ನೋಡಿದ್ರೆ, ನಂದು ಇಂಡಿಯಾದಲ್ಲಿ ಕೆಲವರು ನೋಡಿದ್ದೀನಿ, ವೆನ್ ಐ ವಾಸ್ ಇನ್ ಬೆಲ್ಜಿಯಂ, US, ಕೆನಡಾ, ಅದೆಲ್ಲ ಕೆಲವರು ತುಂಬಾ ಜನ ನೋಡಿದ್ದೀನಿ ಹೂ ಆರ್ ವೆರಿ ಸಕ್ಸಸ್ಫುಲ್, ಹೂ ಆರ್ ವೆರಿ ಸ್ಮಾರ್ಟ್. ಸೊ ಏನು ಅವ್ರದ್ದು ಕಾರಣ ಏನು, ಯಾಕೆ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ನಾನು ಯೋಚನೆ ಮಾಡಿದ್ರೆ, ನಂದು ಮೂರ್ ಗುಣಗಳು ಆರ್ ಅಟ್ರಿಬ್ಯೂಟ್ಸ್ ರಿಯಲಿ ಸ್ಟ್ಯಾಂಡ್ ಔಟ್. ಒಂದೇನಂದ್ರೆ, ಆಲ್ ದಿಸ್ ಪೀಪಲ್ ಆರ್ ವೆರಿ ಗುಡ್ ಇನ್ ಕಮ್ಯುನಿಕೇಶನ್. ಸೊ ನಾವು ಕಮ್ಯುನಿಕೇಶನ್ ಅಂದ್ರೆ ಜನರಲಿ ತಿಳ್ಕೊಳ್ತೀವಿ ಮಾತಾಡೋದ್ರಲ್ಲಿ ತುಂಬಾ ಒಳ್ಳೇದಿದ್ದಾರೆ ಅಂತ. ಹೌದು, ಮಾತಾಡೋದು ದಟ್ಸ್ ಡೆಫಿನೆಟ್ಲಿ ಪಾರ್ಟ್ ಆಫ್ ಕಮ್ಯುನಿಕೇಶನ್. ಬಟ್ ಬರೆಯೋದು ಮತ್ತೆ ಕೇಳೋದು, ಅದ್ರಲ್ಲೂ ಕೂಡ ಅವರು ತುಂಬಾ ಸ್ಪೆಷಲಿಸ್ಟ್. ಅವರು ವೆನ್ ಯು ಟಾಕ್ ಅಬೌಟ್ ಕಮ್ಯುನಿಕೇಶನ್, ಅವ್ರಿಗೆ ಮಾತಾಡೋದು, ಕೇಳೋದು, ಮತ್ತೆ ಕ್ವಶನ್ ಮಾಡೋದು, ಮತ್ತೆ ಬರೆಯೋದು, ಅದ್ರಲ್ಲೆಲ್ಲ ದೇ ಆರ್ ಕೈಂಡ್ ಆಫ್ ವೆರಿ ಗುಡ್. ಸೊ ದಟ್ಸ್ ಒನ್ ಆಸ್ಪೆಕ್ಟ್ಸ್ ಐ ಹ್ಯಾವ್ ಸೀನ್ ಇನ್ ಸಕ್ಸಸ್ಫುಲ್ ಪೀಪಲ್, ಕಮ್ಯುನಿಕೇಶನ್. ಎರಡನೇದೇನಂದ್ರೆ, ವಾಟ್ ಐ ಹ್ಯಾವ್ ಸೀನ್ ಇಸ್ ಟೀಮ್ ನಲ್ಲಿ ಕೆಲಸ ಮಾಡೋದು, ವರ್ಕಿಂಗ್ ವಿತ್ ಪೀಪಲ್ ಅಂತ ಹೇಳ್ತಾರೆ. ಇಟ್ಸ್ ಟೀಮ್ ವರ್ಕ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲಿ ಹೋದ್ರು ನೀವು, ಏನೇ ಟೆಕ್ನಾಲಜಿ ಇರ್ಲಿ, ಏನೇ ಚಾಟ್ GPT ಬರ್ಲಿ, ಒನ್ ಥಿಂಗ್ ಇಸ್ ಫಾರ್ ಶ್ಯೂರ್, ನೀವು ಜನಗಳ ಜೊತೆ ಕೆಲಸ ಮಾಡ್ಬೇಕು. ಅದನ್ನ ಮಿಸ್ ಮಾಡಕ್ ಸಾಧ್ಯನೇ ಇಲ್ಲ. ಏನೇ ಟೆಕ್ನಾಲಜಿ, ಏನೇ ಚೇಂಜ್ ಆಗ್ಲಿ, ಯು ವಿಲ್ ಬಿ ವರ್ಕಿಂಗ್ ವಿತ್ ಪೀಪಲ್. ಸೊ ಈಗ ಸಕ್ಸಸ್ಫುಲ್ ಪೀಪಲ್ ಅನ್ನ ನೋಡಿದ್ರೆ, ಅವ್ರದೇನ್ ಸ್ಪೆಷಾಲಿಟಿ ಅಂದ್ರೆ, ಜನಗಳ ಜೊತೆ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅವರು ಒಳ್ಳೆ ಇಂಟಿಗ್ರೇಟ್ ಆಗ್ತಾರೆ. ಟೀಮ್ ವರ್ಕ್ ಅಲ್ಲಿ ಮೆಂಬರ್ಸ್ ಕೆಲಸ, ಲೀಡರ್ಶಿಪ್ ಆರ್ ಟೀಮ್ ಮೆಂಬರ್ಸ್ ಏನ್ ರೋಲ್ ಕೊಟ್ರು ಅವ್ರಿಗೆ ಜನಗಳ ಜೊತೆ ದೇ ಆರ್ ಏಬಲ್ ಟು ವರ್ಕ್ ವೆಲ್. ಸೊ ದಟ್ ಐ ಸಿ ಇಸ್ ಅನದರ್ ಸ್ಕಿಲ್. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೋದ್ರೆ, ತುಂಬಾ ದೇರ್ ಇಸ್ ಲಾಟ್ ಆಫ್ ಪಾಲಿಟಿಕ್ಸ್, ಪ್ರೆಷರ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಅದನ್ನೆಲ್ಲ ತಗೊಂಡು ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡೋದಿದ್ರೆ, ದಟ್ಸ್ ಕೈಂಡ್ ಆಫ್ ಸ್ಪೆಷಲ್ ಸ್ಕಿಲ್. ಟೀಮ್ ಅಲ್ಲಿ ಇದ್ದಾಗ ಒಬ್ಬೊಬ್ರದ್ದು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ, ಕಮ್ಯುನಿಕೇಟ್ ಮಾಡಿ ಒಟ್ಟಿಗೆ ತಗೊಂಡು ಹೋಗೋದು, ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ಕೂಡ. ಹೌದೌದು, ಅಬ್ಸಲ್ಯೂಟ್ಲಿ. ದೆನ್ ದ ಥರ್ಡ್ ಥಿಂಗ್ ವಿಚ್ ಐ ಹ್ಯಾವ್ ಸೀನ್ ಇಸ್ ಪಾಸಿಟಿವ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ನಮ್ದು ಏನೋ ಒಂದು ಗೋಲ್ ಇರುತ್ತೆ, ಇಲ್ಲಿ ಈ ತರ ಆಗ್ಬೇಕು ಅಂತ. ಬಟ್ ಸಮ್ಟೈಮ್ಸ್ ಆಫನ್ ಲೈಫ್ ಅಲ್ಲಿ ಅದು ನಮ್ಗೆ ಏನ್ ಬಯಸಿದ್ದು ಅದು ಆಗೋದಿಲ್ಲ. ಸೊ ಆ ಟೈಮ್ ಅಲ್ಲಿ ನಾಟ್ ಟು ಫೀಲ್ ಸ್ಯಾಡ್ ಆರ್ ಡಿಸಪಾಯಿಂಟೆಡ್, ಸೊ ಬೀಯಿಂಗ್ ಪಾಸಿಟಿವ್, ಅದು ಕೂಡ ದಟ್ಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ಸ್ which I have seen. Of course, technical skills are all important, but I think the soft skills which I'll say is communication, working with ಜನಗಳ ಜೊತೆ ಕೆಲಸ ಮಾಡೋದು, ಮತ್ತೆ ಪಾಸಿಟಿವ್ ಆಟಿಟ್ಯೂಡ್, ಅದು ನನ್ನ ಲೆಕ್ಕದಲ್ಲಿ are kind of more important than the technical skills for somebody to grow. When I look at the successful people, I think these are the three major thing. Of course, you can list ಮಾಡ್ತಾ ಹೋಗ್ಬೋದು, never ending ಅದು. ಬಟ್ ನೀವು ಕೇಳಿದ ಪ್ರಶ್ನೆಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾನು ಇದು ಮೂರು ಗುಣಗಳು ಲಿಸ್ಟ್ ಮಾಡ್ತೇನೆ ನಾನು. ಸರಿ ಅನ್ಸುತ್ತೆ ಪ್ರಶಾಂತ್. ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಾರೆ ಸಕ್ಸಸ್ ಗೆ ಯಾವ್ದು ಫಾರ್ಮುಲಾ ಇಲ್ಲ ಅಂತ ಹೇಳಿ. ಫಾರ್ಮುಲಾ ಇಲ್ದಲೇ ಇದ್ರು ಕೂಡ ಒಂದು ಬಿಹೇವಿಯರ್ ಅಲ್ಲ, ನೀವ್ ಹೇಳಿದ್ದು ಇಟ್ಸ್ ವೆಲ್ ಸೆಡ್, ಸಾಫ್ಟ್ ಸ್ಕಿಲ್ಸ್ ಅಂತ. ಕಮ್ಯುನಿಕೇಶನ್ ಹೇಳ್ಬೇಕಾದ್ರೆ ಹೇಳಿದ್ರಿ, ಅಂದ್ರೆ ದೇ ಶುಡ್ ಬಿ ಎ ಗುಡ್ ಲಿಸ್ನರ್ ಅಂತ ಹೇಳಿ. ಅದನ್ನ ಬಹಳಷ್ಟು ಕೋರ್ಟ್ಸ್ ಅಲ್ಲಿ ಕೇಳಿದೀನಿ. ಟು ಬಿಕಮ್ ಎ ಗುಡ್ ಸ್ಪೀಕರ್ ಯು ಶುಡ್ ಬಿ ಎ ಗುಡ್ ಲಿಸ್ನರ್ ಅಂತ ಹೇಳಿ. ಸೊ ಹಾಗಾಗಿ ಆ ಮೂರು ಕ್ವಾಲಿಟೀಸ್ ಗಳು, ಕಮ್ಯುನಿಕೇಶನ್ ಇರ್ಬೋದು, ವರ್ಕಿಂಗ್ ವಿತ್ ಪೀಪಲ್ ಇರ್ಬೋದು, ಪಾಸಿಟಿವ್ ಆಟಿಟ್ಯೂಡ್ ಇರ್ಬೋದು, ಇವು ಮೂರು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಒಬ್ಬ ಮನುಷ್ಯನ ಬೆಳವಣಿಗೆಗಳಿಗೆ. ಇಟ್ಸ್ ಎ ವೆರಿ ಗುಡ್ ಪೀಸ್ ಆಫ್ ಅಡ್ವೈಸ್ ಕೂಡ. ಓಕೆ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನೀವು ಸಕ್ಸಸ್ ಆಗಿದಾರ ಅನ್ನೋದು ಕಾಣುತ್ತೆ. ಅದು ಬಹಳ ಚೆನ್ನಾಗಿ ಮಾತಾಡ್ತೀರಾ. ಆಮೇಲೆ ಒಂದು ಟೀಮ್ ಕಟ್ಕೊಂಡು, ಆ ಟೀಮ್ ಜೊತೆಗೆ ಒಂದು ಕಂಪನಿನ ಬೆಳೆಸ್ಕೊಂಡು, ಕಂಪನಿ ಜೊತೆಯಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೀರಾ. ಅಗೇನ್ ಪಾಸಿಟಿವ್ ಆಟಿಟ್ಯೂಡ್. ಡೆಫಿನೆಟ್ಲಿ ನಿಮಗೂ ಕೂಡ ಫೇಲ್ಯೂರ್ಸ್ ಕಂಡಿರ್ತೀರಾ. ಎಷ್ಟೇ ಫೇಲ್ಯೂರ್ಸ್ ಕಂಡಿದ್ರು ಕೂಡ ಮತ್ತೆ ಅದನ್ನ ಎಲ್ಲ ಪಾಸಿಟಿವ್ ತಗೊಂಡು, ಓಕೆ ದೇರ್ ಇಸ್ ಎ ಹೋಪ್, ನಾವು ಮಾಡೋದ್ರಲ್ಲಿ ಒಂಚೂರು ಬದಲಾವಣೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಆಗುತ್ತೋ. ಇದೆಲ್ಲದ್ರ ಜೊತೆಗೆ ಸಕ್ಸಸ್ಫುಲ್ ಆಗೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಇರುತ್ತೆ, ಅದು ಫ್ಯಾಮಿಲಿ ಸಪೋರ್ಟ್. ಸೊ ಆ ಫ್ಯಾಮಿಲಿ ಸಪೋರ್ಟ್ ಅಲ್ಲಿ ಈಗ ನಿಮಗೆ ಇಮಿಡಿಯೇಟ್ ಫ್ಯಾಮಿಲಿ ಯಾರ್ಯಾರು ಇದ್ದೀರಾ? ಸೊ ಇಮಿಡಿಯೇಟ್ ನನ್ನ ಹೆಂಡತಿ ಶ್ರುತಿ ಅಂತ. ಸೊ ಅವಳು ಇಲ್ಲಿ ಕೆನಡಾದಲ್ಲಿ ATB ಫೈನಾನ್ಷಿಯಲ್ ಅಂತ ಒಂದು ಬ್ಯಾಂಕ್ ಇದೆ, ಅಲ್ಲಿ ಅವಳು ಕಾರ್ಪೊರೇಟ್ ಕ್ರೆಡಿಟ್ ಅಲ್ಲಿ ಅವಳು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಸಾಧಾರಣ 10 ವರ್ಷದಿಂದ ಅಲ್ಲಿ ಆ ಕಂಪನಿಯಲ್ಲಿ ಇದ್ದಾಳೆ, ಆ ಬ್ಯಾಂಕ್ ಅಲ್ಲಿ ಇದ್ದಾಳೆ. ಮತ್ತೆ 2 ಮಕ್ಕಳು, ಪ್ರಣತಿ ಅವಳು 10ನೇ ಕ್ಲಾಸ್ ಅಲ್ಲಿ ಇದ್ದಾಳೆ. ಸೊ ಸ್ಟಡೀಸ್ ಜೊತೆ ಅವಳು ಫಿಗರ್ ಸ್ಕೇಟಿಂಗ್, ಇಂಡಿಯಾದಲ್ಲಿ ಐಸ್ ಸ್ಕೇಟಿಂಗ್ ಅಂತ ಏನ್ ಹೇಳ್ತೀವಿ, ಇಲ್ಲಿ
ಅದರಲ್ಲಿ ಶಿ ಇಸ್ ಅಲ್ಬರ್ಟಾ ಲೆವೆಲ್ ಅಲ್ಲಿ ಶಿ ಇಸ್ ಚಾಂಪಿಯನ್. ಮೋರ್ ಓವರ್ ನೀವು ಆಲ್ಬರ್ಟಾದಲ್ಲಿ ಇರೋದ್ರಿಂದ ವಿಂಟರ್ ಒಲಿಂಪಿಕ್ಸ್ ಎಲ್ಲ ಆಗಿದೆ ಅಲ್ಲಿ. ಹೌದೌದು. ಐಸ್ ಸ್ಕೇಟಿಂಗ್ ಅನ್ನೋದು ಇಟ್ ಇಸ್ ಅ ವೆರಿ ಕಾಮನ್, ಎಲ್ಲರೂ ಕೂಡ ಐಸ್ ಸ್ಕೇಟಿಂಗ್ ಬಹಳ ಇಷ್ಟಪಡ್ತಾರೆ. ಹೌದೌದು, ಕರೆಕ್ಟ್. ಸೊ ಅದರಲ್ಲಿ ಐಸ್ ಸ್ಕೇಟಿಂಗ್, ಸೊ ಅವಳು ತುಂಬಾ ಟೈಮ್ ಅದರಲ್ಲಿ ಸ್ಪೆಂಡ್ ಮಾಡ್ತಾಳೆ. ಸೊ ಅದನ್ನ ವಾರಕ್ಕೆ ಒಂದು 15-20 ಗಂಟೆ ಐಸ್ ಅಲ್ಲಿ ಸ್ಕೇಟಿಂಗ್ ಮಾಡ್ತಾಳೆ, ಮತ್ತೆ ಕಾಂಪಿಟಿಷನ್ಸ್ ಗೆಲ್ಲ ಹೋಗ್ತಾಳೆ. ಸೊ ದಟ್ಸ್ ಟೇಕಿಂಗ್ ಲಾಟ್ ಆಫ್ ಅವರ್ ಟೈಮ್. ಮತ್ತೆ ಮಗ ಪ್ರತೀಕ್, ಅವನು 6ನೇ ಕ್ಲಾಸ್ ಅಲ್ಲಿ ಇದ್ದಾನೆ. ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ದೆನ್ ಮೈ ಪೇರೆಂಟ್ಸ್ ಅವರು ಮೈಸೂರಲ್ಲೇ ಇದ್ದಾರೆ. ದೆನ್ ಮೈ ಸಿಸ್ಟರ್, ನನ್ನ ತಂಗಿ ಒಬ್ಳಿದ್ದಾಳೆ ಶ್ವೇತಾ ಅಂತ, ಅವಳು ಬೆಂಗಳೂರಲ್ಲಿ ಇದ್ದಾಳೆ. ಅವಳ ಗಂಡ ಅರವಿಂದ್ ಅಂತ, ಸೊ ಹಿ ವರ್ಕ್ಸ್ ಫಾರ್ ಓಲಾ. ಮತ್ತೆ ನಮ್ಮ ಇನ್ಲಾಸ್, ನನ್ನ ವೈಫ್ ಪೇರೆಂಟ್ಸ್, ಅವರು ಬೆಂಗಳೂರಲ್ಲಿ ಇದ್ದಾರೆ. ಅಷ್ಟೇ. ನಮ್ಮ ಮತ್ತೆ ಬ್ರದರ್ ಇನ್ ಲಾ, ಮೈ ವೈಫ್ಸ್ ಬ್ರದರ್, ಅವನು ಗೂಗಲ್ ಅಲ್ಲಿ ಕೆಲಸ ಮಾಡ್ತಾನೆ, ಸ್ವಿಟ್ಜರ್ಲೆಂಡ್ ಝೂರಿಕ್ ಅಲ್ಲಿ ಇದ್ದಾನೆ. ಸೊ ದಿಸ್ ಇಸ್ ಅವರ್ ಇಮಿಡಿಯೇಟ್ ಫ್ಯಾಮಿಲಿ. ಸೊ ಯುರೋಪ್, ಇಂಡಿಯಾ, ನಾರ್ತ್ ಅಮೆರಿಕಾ 3 ಕಡೆಯಿಂದ ಸ್ಪ್ರೆಡ್ ಆಗಿದ್ದೀರಾ. ಸೊ ಈಗ ಇಲ್ಲಿ ಒಂದು ಸ್ಮಾಲ್ ಅಂಡ್ ಕ್ಯೂಟ್ ಫ್ಯಾಮಿಲಿ ನಿಮ್ದು ನಡೀತಾ ಇದೆ. ವೆರಿ ಗುಡ್. ನಿಮ್ ಜೊತೆಗೆ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ವಿ. ಕೊನೆಯದಾಗಿ ಬ್ರೀಫ್ ಆಗಿ ಏನಾದ್ರು ಹೇಳೋದಾದ್ರೆ ನಿಮ್ ಕೇಳಿದರಿಗೆ ಏನು ಅಡ್ವೈಸ್ ಅಥವಾ ವಾಟ್ ಇಸ್ ಅ ಕಮೆಂಟ್? Like sometimes I feel that we don't life ಅಲ್ಲಿ it's a kind of sometimes it's a short life. Like my mother, she ಅವರು 50 ವರ್ಷದಲ್ಲಿ she breast cancer ಇಂದ she just expired. So I felt sometimes life can be very short, and so you just have to live the present moment and be grateful to what God has given you. So that's my life philosophy. Live the present moment. Very well said, ಪ್ರಶಾಂತ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಕನ್ನಡದವರು ಅಂದ್ರೆ ಓಕೆ, ಯಾರೇ ಸಕ್ಸಸ್ಫುಲ್ ಜನರನ್ನ ನೋಡಿದಾಗ ಖುಷಿ ಆಗುತ್ತೆ. ನಮ್ಮವರೊಬ್ರು ಆತರ ಸಕ್ಸಸ್ಫುಲ್ ಆಗಿದ್ದಾರೆ, ಒಂದು ದೊಡ್ಡ ಮಟ್ಟದಲ್ಲಿ ಅವರು ನಿಂತಿದ್ದಾರೆ ಅಂದಾಗ ಬಹಳ ಖುಷಿ ಅನ್ಸುತ್ತೆ. ಜೊತೆಗೆ ಬಹಳಷ್ಟು ಸಂಕೀರ್ಣವಾದ ವಿಷಯಗಳು, ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು, ಡೇಟಾ ಅನಾಲಿಟಿಕ್ಸ್ ನ, ಅದನ್ನ ಬಹಳ ಈಸಿಯಾಗಿ ಜನರಿಗೆ ತಲುಪಿಸ್ತಾ ಅದರಲ್ಲಿ ಬುಕ್ ಬರೆದು ಬುಕ್ಗಳಲ್ಲಿ ಅದನ್ನ ಎಲ್ಲ ವಿವರವಾಗಿ ತಿಳಿಸಿ ಬಹಳಷ್ಟು ಬಿಸ್ನೆಸ್ ಗಳನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಇದನ್ನ ನಾವು ಲೈಫ್ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ನಿಮ್ ಜೊತೆಗೆ ಮಾತಾಡಿದ್ದು ಬಹಳ ಖುಷಿ ಆಯ್ತು ಪ್ರಶಾಂತ್. ಮತ್ತೊಮ್ಮೆ ನಿಮ್ ಜೊತೆಗೆ ಯಾವಾಗಲಾದ್ರೂ ಸಮಯ ಸಿಕ್ಕಾಗ ಇನ್ನಷ್ಟು ಮಾತುಕತೆ ಮಾಡೋಣ ಅಂತ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ಪ್ರಶಾಂತ್. ಥ್ಯಾಂಕ್ಸ್ ಇದು ಆಪರ್ಚುನಿಟಿಗೆ, ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್. ಇದಾಗಿತ್ತು ಪ್ರಶಾಂತ್ ಅವರ ಜೊತೆಗಿನ ಮಾತುಕತೆ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯ ಜೊತೆಗೆ ಅಥವಾ ಮತ್ತೊಂದು ಸಂಸ್ಥೆಯ ಜೊತೆಗೆ ಮಾತಾಡ್ತಾ ಅವರ ಪರಿಚಯವನ್ನ ನಿಮಗೆ ಮಾಡ್ಕೊಡ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ. ನೀವು ಕೇಳ್ತಾ ಇರಿ ನಮ್ ರೇಡಿಯೋ. ಯಾಕೆ ಅಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. ಆನ್ ಏರ್ ಜೊತೆ ಆನ್ಲೈನ್ ಕೂಡ ನಮ್ ರೇಡಿಯೋನ ಲೈಕ್, ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತೆ ಯೂಟ್ಯೂಬ್ ನಲ್ಲಿ. NAMMRADIO ನಮ್ ರೇಡಿಯೋ. ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ.